ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕೆ ಅದಾಲತ್ನಲ್ಲಿ ನಾವು ಪ್ರಸ್ತುತಪಡಿಸ್ತೇವೆ ನಿಮ್ಮ ಮತ್ತು ನಮ್ಮ ಪ್ರಪಂಚದ ಉನ್ನತ ವ್ಯಕ್ತಿಗಳನ್ನ, ದೊಡ್ಡ ವ್ಯಕ್ತಿಗಳನ್ನ, ಶಕ್ತಿಶಾಲಿ ವ್ಯಕ್ತಿಗಳನ್ನ. ಆ ವ್ಯಕ್ತಿಗಳನ್ನ ಜನರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ, ಅವರ ಕೆಲಸದ ಬಗ್ಗೆ ಸ್ಪಷ್ಟನೆ ಕೇಳೋದಕ್ಕೆ ಬಯಸ್ತಾರೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆ ಆಪ್ಕೆ ಅದಾಲತ್ನಲ್ಲಿ. ಹೆಸರಾಂತ ಇಂಡಸ್ಟ್ರಿಯಲಿಸ್ಟ್ ರಾಹುಲ್ ಬಜಾಜ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಅದಾಲತ್ತಿನ ವಿಚಾರಣೆಯನ್ನ ಶುರು ಮಾಡಿ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ರಾಹುಲ್ ಬಜಾಜ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇಂಡಸ್ಟ್ರಿಯಲಿಸ್ಟ್ ರಾಹುಲ್ ಬಜಾಜ್ ಮೇಲೆ ಇರುವ ಆರೋಪ, ಇವರಲ್ಲಿ ದೂರದೃಷ್ಟಿ ಇಲ್ಲ. ರಾಹುಲ್ ಜಿ, ಇದಂತೂ ಸತ್ಯ. ನೀವು ಟೂ ವೀಲರ್ಸ್ ಜಗತ್ತಿನ ಕಿರೀಟ ಧರಿಸದ ರಾಜ. ಎಲ್ಲರಿಗಿಂತ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡಿದ್ರಿ. ಆದ್ರೆ ಇದು ಕೂಡ ನಿಜ ಏನಂದ್ರೆ, ಬಹದ್ದೂರ್ ಶಾ ಜಫರ್ ತರ ನೀವು ಆರಾಮಾಗಿ ಕೂತಿದ್ರಿ. ನೀವು ನಿಮ್ಮ ಕಾಂಪಿಟೇಟರ್ಸ್ಗೆ ನಿಧಾನವಾಗಿ ಮುಂದುವರೆದು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಬಿಟ್ರಿ. ನಾನು ಒಳ್ಳೆ ವ್ಯಕ್ತಿ, ಕಾಂಪಿಟೇಟರ್ಸ್ಗೂ ಕೂಡ ಮುಂದೆ ಬರೋಕ್ ಬಿಡ್ತೀನಿ. ಏನಾದ್ರೂ ತಪ್ಪಿದೆಯಾ ಅದರಲ್ಲಿ? ಮತ್ತೆ ನೋಡ್ತಿರ್ತೀರಾ ಉಳಿದವರೆಲ್ಲ ಮುಂದೆ ಸಾಕ್ತಿರೋದನ್ನ. ಇಲ್ಲ, ಬಜಾಜ್ ಆಟೋ ಕೂಡ ಖುಷಿಯಾಗಿದೆ, ನಮ್ಮ ಕಾಂಪಿಟೇಟರ್ಸ್ ಕೂಡ ಖುಷಿಯಾಗಿದ್ದಾರೆ. ಈ ಮಾತು ನಿಜನಾ? ಯಾವಾಗ ಹೊಸ ಹೊಸ ಕಂಪನಿಗಳು ಬಂದವು, ಅದಾದ ಮೇಲೆ ಎಲ್ಲಿಗೆ ಬಜಾಜ್ ಆಟೋನ ತಲುಪಿಸ್ಬೇಕಿತ್ತೋ ಅಲ್ಲಿಗೆ ನೀವು ತಲುಪಿಸ್ಲಿಲ್ಲ ಅನ್ನೋದು. ಯಾವಾಗ ಕಸ್ಟಮರ್ ತನ್ನ ಚಾಯ್ಸ್ ರಜಜ್ಜಿ ಸ್ಕೂಟರಿಂದ ಮೋಟರ್ ಸೈಕಲ್ಗೆ ಬದಲಾಯಿಸಿದ್ರೋ ಅದು ತುಂಬಾ ಬೇಗ ಆಯ್ತು. ಸ್ಕೂಟರಿಂದ ಯಾವಾಗ ಮೋಟರ್ ಸೈಕಲ್ ಬಂತೋ, ಈಗ ಹೀರೋ ಹೋಂಡಾ ಹೆಸರು ತಗೊಳ್ಳಿ. ನನ್ನ ಪ್ರಕಾರ ತುಂಬಾ ಟಾಪ್ ಕ್ಲಾಸ್ ಕಂಪ್ನಿ ಅದು. ಟಾಪ್ ಕ್ಲಾಸ್ ಮ್ಯಾನೇಜ್ಮೆಂಟ್ ಇದೆ, ಟಾಪ್ ಕ್ಲಾಸ್ ಕೊಲಾಬರೇಟರ್ ಇದೆ. ಆದ್ರೆ ಇದನ್ನ ಬಿಟ್ಟು ಅವ್ರಿಗೊಂದು ಲಾಭ ಇತ್ತು, ಅವರು ಬರೀ ಮೋಟರ್ ಸೈಕಲ್ ಮಾಡ್ತಿದ್ರು. ನಾವು ಬರೀ ಸ್ಕೂಟರ್ ಮಾಡ್ತಿದ್ವಿ, ಮೋಟರ್ ಸೈಕಲ್ ತುಂಬಾ ಕಡಿಮೆ ಮಾಡ್ತಿದ್ವಿ. ಇದೇ ಫೋರ್ಸೈಟ್ ಅದಕ್ಕೆ ಲಾಭ ಆಯ್ತು ಅವ್ರಿಗೆ. ಇದೇ ಫೋರ್ಸೈಟ್ ಬೇಕಾಗತ್ತೆ. ಏನಂದ್ರೆ, ಯಾವಾಗ ಕಾಲ ಬದಲಾಗುತ್ತೋ ಆಗ ನೀವು ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ. ಬದಲಾದ ಮೇಲೆ ಅಂತೂ ಎಲ್ರಿಗೂ ಅರ್ಥ ಆಗತ್ತೆ, ನಿಮಗೆ ಹೇಗೆ ಅರ್ಥ ಆಗ್ತಿದೆ ಹಾಗೆ. ಆದ್ರೆ ಮೊದ್ಲಿಂದನೇ ಒಬ್ಬ ವ್ಯಕ್ತಿ ಎಷ್ಟೊಂದು ನನ್ನ ನೋಡಕ್ ಸಾಧ್ಯ ಇತ್ತು, ಸಾಧ್ಯ ಇರ್ಲಿಲ್ಲ ಅಂತ ಖಂಡಿತ ಕೆಲವರು ಹೇಳ್ಬೋದು. ಏನಂದ್ರೆ, ಬಹುಶಃ ನೀವು 6 ತಿಂಗಳು, 12 ತಿಂಗಳು, 2 ವರ್ಷ ಮೊದ್ಲೇ ವೇಕಪ್ ಆಗ್ಬೇಕಿತ್ತು. ಮಲ್ಗಿದ್ರ ರಾಹುಲ್ ಸಾಬ್. 10 ವರ್ಷಗಳ ಡೆಲಿವರಿ ಪೀರಿಯಡ್ ಇತ್ತು, ಸೆಲ್ಲರ್ಸ್ ಮಾರ್ಕೆಟ್ ಇತ್ತು, ಮಜಾ ಮಾಡ್ತಿದ್ರಿ ನೀವು ಅಂತ. ಹಾಗಾಗೋಗುತ್ತೆ. ಆದ್ರೆ ನೋಡಿ, ಇದ್ರ ನಂತರ ಎಷ್ಟು ಬೇಗ ಬದಲಾದ್ವಿ ನಾವು ನಂಬರ್ 4ರಲ್ಲಿದ್ವಿ ಮೋಟರ್ ಸೈಕಲ್ನಲ್ಲಿ. ಆದ್ರೆ ಇವತ್ತು ಕ್ಲಿಯರ್ ಕಟ್ ನಂಬರ್ 2ರಲ್ಲಿದ್ದೀವಿ, ಅವರೆಲ್ಲರಿಗಿಂತ ಮುಂದೆ ಇದೀವಿ. ಹೀರೋ ಹೋಂಡಾ ಇವತ್ತಿಗೂ ನಂಬರ್ 1ನಲ್ಲಿದೆ. ಇದು ನಿಮ್ಮ ಆಲಸ್ಯದ ಪರಿಣಾಮ ಅಲ್ವಾ? ಆಲಸ್ಯಕ್ಕಿಂತ ಜಾಸ್ತಿ ನೀವು ಹೇಳ್ಬೋದಿತ್ತು ದಡ್ಡತನದ ಸೂಚನೆ ಅಂತ. ನಾನ್ ಸ್ವಲ್ಪ ಆದರ್ಶದ ಜೊತೆ ಕೇಳ್ತಾ ಇದ್ದೀನಿ, ಹೇಳಿಲ್ಲ. ನೀವು ತುಂಬಾ ಕೈಂಡ್ ಆಗಿದ್ದೀರಾ. ಆದ್ರೆ ಜನ ಹೇಳ್ತಾರೆ ರಾಹುಲ್ ಬಜಾಜ್ ಕಾಲ್ಸ್ ಅ ಸ್ಪೇಡ್ ಅ ಸ್ಪೇಡ್. ಇದು ಈಗ ನನಗೆ ದಡ್ಡತನ ಇತ್ತು ಅನ್ನೋದನ್ನ ಒಪ್ಕೋಬೇಕಾಗತ್ತೆ. ಆದ್ರೆ ಬಜಾಜ್ ಸಾಬ್, ವಿಷಯ ಏನಂದ್ರೆ, ನಿಮ್ಮ ಸ್ಕೂಟರ್ ಏನಿದೆಯೋ ಅದು ಇವತ್ತಿಗೂ ಸುಧಾರಿಸಿಲ್ಲ. ಇವತ್ತಿಗೂ ಕೂಡ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಅದನ್ನ ಲೆಫ್ಟಿಗೆ ಮಾಡಬೇಕು, ಆಮೇಲೆ ರೈಟಿಗೆ ಮಾಡಬೇಕು. ನೋಡಿ, ಜನರಿಗೆ ಹಿಂದೂಸ್ತಾನದಲ್ಲಿ ಜನ ಹೇಳ್ತಾರೆ ಜನಕ್ಕೆ ಆಲಸ್ಯ ಜಾಸ್ತಿ ಅಂತ. ನೀವು ನನಗೆ ಆಲಸ್ಯ ಅಂದ್ರಿ. ಕೆಲವರು ಹೇಳ್ತಾರೆ ಜನ ದಪ್ಪ ಆಗಿದ್ದಾರೆ ಅಂತ. ಹಾಗಾಗಿ ನಾನು ವಿತೌಟ್ ಎಕ್ಸ್ಟ್ರಾ ಚಾರ್ಜ್ ಅವರಿಗೆ ಕಸರತ್ ಮಾಡಿಸ್ತೀನಿ. ಈ ಕಡೆ ಮಾಡಿ, ಆ ಕಡೆ ಮಾಡಿ. ನೀವು ಬರೀ ಬೆಲೆ ಜಾಸ್ತಿ ಮಾಡ್ತಾ ಇರ್ತೀರಾ, ಆದ್ರೆ ಏನು ಸ್ಟಾರ್ಟ್ ಮಾಡೋಕೆ ಕಿಕ್ ಹೊಡಿಬೇಕಲ್ಲ, ಅದು ಮಾತ್ರ ಕಡಿಮೆ ಆಗಲ್ಲ. ಇವತ್ತು ಕ್ವಾಲಿಟಿಯಲ್ಲಿ ಬಜಾಜ್ನ ಸ್ಕೂಟರ್ ಮತ್ತೆ ಬಜಾಜ್ನ ಮೋಟರ್ ಸೈಕಲ್ ನಾನು ಕೆಟಗರಿಕಲ್ ಸ್ಟೇಟ್ಮೆಂಟ್ ಮಾಡ್ತೀನಿ. ಪ್ರಪಂಚದಲ್ಲಿ ನೋಡ್ಕೊಳ್ಳಿ, ಹಿಂದೂಸ್ತಾನದಲ್ಲಿ ಬಿಡಿ, ಯಾರಿಗೂ ಕಮ್ಮಿ ಇಲ್ಲ ಕ್ವಾಲಿಟಿಯಲ್ಲಿ, ಪರ್ಫಾರ್ಮೆನ್ಸಲ್ಲಿ, ಪ್ರೈಸಲ್ಲಿ. ಇವತ್ತು ವಿ ಕ್ಯಾನ್ ಕಮ್ ವಿತ್ ಎನಿವನ್. ಯಾವ ಮೋಟರ್ ಸೈಕಲ್ ಬೇಕಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ಮತ್ತೆ ಯಾವ ಸ್ಕೂಟರ್ನ ಬೇಕಾದ್ರೂ ಕಂಪೇರ್ ಮಾಡ್ಕೊಳ್ಳಿ. ಆದ್ರೆ ಇದು ಮಾತ್ರ ಖಂಡಿತ, ನೀವೇನ್ ಜಾಹೀರಾತ್ ಮಾಡ್ತಿದ್ದೀರಾ ನಿಮ್ಮ ಕಂಪನಿ? ಈಗ ನೋಡಿ, ನೀವು ಅವಕಾಶ ಕೊಟ್ಟಿದ್ದೀರಾ ನಂಗೆ. ಈಗ ಅವಕಾಶ ಕೊಟ್ಟಿದ್ದೀರಾ, ಮತ್ತೆ ಅದು ಕೂಡ ಫ್ರೀ ಅವಕಾಶ. ಈ ಜಾಹೀರಾತಿಗೇನು ಕಾಸ್ಟ್ ಇಲ್ಲ. ಟೈಮ್ ಖಂಡಿತ ಕೊಡ್ಬೇಕಾಗತ್ತೆ ನನಗೆ ಇಲ್ಲಿಗೆ ಬರೋದಕ್ಕೆ. ಆದ್ರೆ ಅದು ಈಗ ನೀವು ಕೊಟ್ಟಿರೋ ಅವಕಾಶನ ನಾನು ಬಿಟ್ರೆ ಆಮೇಲೆ ನೀವೇ ಆಲಸ್ಯ ಅಂತೀರಾ. ನಿಮ್ಮ ಆಲಸ್ಯದ ಇನ್ನೊಂದು ಉದಾಹರಣೆ ಏನಂದ್ರೆ, ಯಾವಾಗ ಬೇರೆ ಕಂಪನಿಗಳು 4 ವೀಲರ್ಸ್ ನಲ್ಲಿ ಎಂಟರ್ ಮಾಡ್ತಿದ್ವು, ಆಗ ನೀವು ಆ ಕಡೆ ಗಮನನೇ ಕೊಡ್ಲಿಲ್ಲ. ಒಂದು ಕಂಪನಿಯ ಹೆಸರು ನೀವು ಹೇಳ್ಬೋದಾ? ಯಾವುದು 4 ವೀಲರ್ಸ್ ಎಂಟರ್ ಮಾಡ್ತೋ ಇವತ್ತಿಗೂ ಅದು ಅದರಲ್ಲ ಇದೆಯಾ? ಹಿಂದೂಸ್ತಾನಿ ಒಂದು ಕೂಡ ಇಲ್ಲ. ನನ್ನ ಸ್ನೇಹಿತರೇ ಎಲ್ಲ ಅದರಿಂದ ಹೆಸರು ಹೇಳೋಕೆ ಇಷ್ಟಪಡಲ್ಲ. ಹೋದ್ರು, ನಮ್ಮ ಮಿತ್ರರು ಹೋದ್ರು, ಮತ್ತೆ ಹೋಗ್ತಿದ್ದಾರೆ, ಅದು ಬೇರೆ ವಿಷಯ. ಇಲ್ಲಿವರೆಗೂ ಹೋದ್ರು. ಆನಂದ್ ಮಹೇಂದ್ರ, ನನ್ನ ತಮ್ಮ ಹೋಗಿದ್ದಾರೆ, ಚಂದ್ರಕಾಂತ್ ಬಿರ್ಲಾ. ನಮ್ಮ ಇನ್ನೊಬ್ಬ ಮಿತ್ರ ಹೋದ್ರು, ಕಿರ್ಲೋಸ್ಕರ್. ಈ ಟೊಯೋಟಾ, ಈ ಜನರಲ್ ಮೋಟಾರ್ಸ್, ಈ ಫೋರ್ಡ್, ಆ ಕಂಪನೀಸ್ ಯಾರ್ದು ಇವತ್ತು 100% ಫಾರಿನರ್ಸ್ದು. ನೀವು ಬರೀ ಹೆಸರಿಗೋಸ್ಕರ ಇದ್ದೀರಾ ಅಷ್ಟೇ. ಇಬ್ಬರೇ ವ್ಯಕ್ತಿಗಳಿದ್ರು 4 ವೀಲರ್ನಲ್ಲಿ ಹಿಂದೂಸ್ತಾನದಲ್ಲಿ, ಮತ್ತೆ ಆ ಇಬ್ಬರೇ ಹಿಂದೂಸ್ತಾನಿ. ಟಾಟಾ,
ಟ್ರಕ್ನಲ್ಲಿದ್ರು, ಆಮೇಲೆ ಕಾರಿಗೆ ಬಂದ್ರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಮೊದಲು ಸ್ವಲ್ಪ ತೊಂದರೆ ಆಯ್ತು, ಟಾಟಾ ಹೌದು, ಕಂಪನಿಗೆ ನಿಜ, ತೊಂದರೆ ಪ್ರಾರಂಭದಲ್ಲಿ. ಆಗಿತ್ತು. ಟುಡೇ ಈಸ್ ಔಟ್ಸ್ಟ್ಯಾಂಡಿಂಗ್. ಮತ್ತು ಹಿಂದೂಸ್ತಾನ್ ಮೋಟಾರ್ಸ್ ನಮ್ಮ ಸಿ.ಕೆ. ಬಿರ್ಲಾ ಅವರು ತಮ್ಮ ಅಂಬಾಸಡರ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನೀವೆಲ್ಲ ತುಂಬಾ ತಮಾಷೆ ಮಾಡ್ತೀರಾ. ಎಲ್ಲ ಶಬ್ದ ಮಾಡುತ್ತೆ ಹಾರನ್ನ ಬಿಟ್ಟು. ಹಾಗಂತ ಅಷ್ಟೊಂದು ಕೆಟ್ಟ ವಸ್ತುವೇನಲ್ಲ ಅದು. ನಾನು ಕೂಡ ಅದರ ಬೋರ್ಡ್ ಮೆಂಬರ್ ಆಗಿದ್ದೆ ಒಂದ್ ಕಾಲದಲ್ಲಿ. ಅದರಿಂದ ಈ ಇಬ್ರನ್ನ ಬಿಟ್ಟು ಯಾರು ಹೊರಗೆ ಹೋದ್ರೋ ಅವರೆಲ್ಲ ಹೊರಗೆ ಬಂದ್ರು. ಬಿಕಾಸ್ ನಮ್ಮ ಜಡ್ಜ್ಮೆಂಟ್ ಇದು. ಈಗ ನೀವೇ ಅವಕಾಶ ಕೊಟ್ರಿ ಮತ್ತೆ ಒಂದು ಜಾಹೀರಾತು ಮಾಡೋದಕ್ಕೆ. ಏನಂದ್ರೆ ಯಾವುದು ಕರೆಕ್ಟ್ ಡಿಸಿಷನ್ ಆಗಿತ್ತು. ಅದೇನಂದ್ರೆ ನನಗೆ ಗೊತ್ತಿತ್ತು, ನನಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ನಾವು ಸ್ಟಡಿ ಮಾಡಿದ್ವಿ, ರೆನಾಲ್ಡ್ ಜೊತೆ ಮಾತಾಡಿದ್ವಿ, ಫುಜಿ ಜೊತೆ ಮಾತಾಡಿದ್ವಿ, ಹ್ಯುಂಡಾ ಜೊತೆ, ಹೊಂಡಾ ಜೊತೆ, ಟೊಯೋಟಾ ಜೊತೆ, ಎಲ್ಲರ ಜೊತೆನೂ ಮಾತಾಡಿದ್ವಿ. ಎಲ್ರಿಗಿಂತ ಜಾಸ್ತಿ ಕ್ರೈಸ್ಲರ್ ಜೊತೆ ಮಾತಾಡಿದ್ವಿ. ಆದ್ರೆ ನನಗೆ ಕ್ಲಿಯರ್ ಆಗೋಯ್ತು ಆ ಸಮಯದಲ್ಲಿ ಸ್ಟಡಿ ಮಾಡಿ, ಏನಂದ್ರೆ ಕಾರ್ ಮಾರ್ಕೆಟ್ ಹಿಂದೂಸ್ತಾನದಲ್ಲಿ ವಿಲ್ ಬಿ ಡಾಮಿನೇಟೆಡ್ ಬೈ ಫಾರಿನರ್ಸ್. ಯಾವ ವ್ಯಕ್ತಿಗೆ ಎಕ್ಸ್ಪೀರಿಯನ್ಸ್ ಇತ್ತೋ ರಸ್ತೆಗಳ ಬಗ್ಗೆ, ಟೂ ವೀಲರ್ಸ್ ಮ್ಯಾನುಫ್ಯಾಕ್ಚರ್ ಬಗ್ಗೆ, ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ, ಅವರಿಗೆ ಎಷ್ಟೊಂದು ಸಪೋರ್ಟ್ ಸಿಕ್ತು ಜನರಿಂದ. ಅವರ ಮೇಲೆ ಈ ನಿರೀಕ್ಷೆ ಇತ್ತು, ಏನಂದ್ರೆ ಅವರು 4 ವೀಲರ್ಸ್ ಮಾರ್ಕೆಟ್ನಲ್ಲೂ ಇಳಿದು ಎಂತ ಇಂಡಿಯನ್ ಕಾರ್ ಮಾಡ್ತಾರೆ ಅಂದ್ರೆ ಅದರಿಂದ ಜನರಿಗೆ ಉಪಯೋಗ ಆಗುತ್ತೆ ಅಂತ. ಇಲ್ಲ, ನಾವು ತುಂಬಾ ಕೇಳ್ಪಟ್ವಿ. ಜನರು ಇದನ್ನ ಕೂಡ ಹೇಳಿದ್ರು, ನಿಮ್ಮ 3 ವೀಲರ್ಗೆ ಇನ್ನೊಂದು ವೀಲ್ ಹಾಕ್ಬಿಡಿ, ಅದು 4 ವೀಲರ್ ಆಗೋಗುತ್ತೆ ಅಂತ. ಅಷ್ಟು ಸುಲಭವಾಗಿ ಆಗೋ ಹಾಗಿದ್ರೆ ತುಂಬಾ ಚೆನ್ನಾಗಿರೋದು ರಜಜ್ಜಿ ಅವರೇ. ನೋಡಿ, ಐ ಕಾಲ್ ಮೈ ಸೆಲ್ಫ್ ಪ್ರಾಗ್ಮ್ಯಾಟಿಕ್ ಆಪ್ಟಿಮಿಸ್ಟ್, ಮತ್ತೆ ಈಗ ಆಪ್ಟಿಮಿಸ್ಟಿಕ್ ರಿಯಲಿಸ್ಟ್. ಅಂದ್ರೆ ಪೆಸಿಮಿಸ್ಟ್ ಆಗಿರೋದು ನೋಡಿ ತುಂಬಾ ಕೆಟ್ಟ ವಿಷಯ. ಆಪ್ಟಿಮಿಸ್ಟ್ ಆಗಿರ್ಬೇಕು. ಆದ್ರೆ ಆ ಆಪ್ಟಿಮಿಸ್ಟ್ನ ಅರ್ಥ ಇದಾಗಬಾರ್ದು, ಏನಂದ್ರೆ ನೀವು ಶೇಕ್ ಚಲ್ಲಿ ಆಗೋಗೋದು. ದೇವ್ರ ದಯೆಯಿಂದ ದೇವ್ರು ನನಗೆ ಬುದ್ಧಿ ಕೊಟ್ಟಿದ್ದಾನೆ. ಏನಂದ್ರೆ ಭಯ್ಯ, ನೀನು ರಾಹುಲ್ ಸೋಮರಿ ಆಗು, ಏನಾದ್ರೂ ಆಗು, ಕಾರ್ಗೆ ಮಾತ್ರ ಹೋಗ್ಬೇಡ. 2 ವೀಲರ್ ಕೊಡು, ಯಾಕಂದ್ರೆ ರಜತ್ ಶರ್ಮಾ ಕಾರ್ ಖರೀದಿ ಮಾಡ್ತಾರೆ. ಆದ್ರೆ ಹಿಂದೂಸ್ತಾನದ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಬಡ ವ್ಯಕ್ತಿ 2 ವೀಲರ್ ಖರೀದಿ ಮಾಡ್ತಾನೆ. ಅದಕ್ಕೆ ರಾಹುಲ್ ನಿನ್ನ ನಾವು ಈ ದೇಶಕ್ಕೆ ಕಳಿಸಿರೋದು. ಅವನ ಚಿಂತೆ ಮಾಡೋದಕ್ಕೆ, ರಜತ್ ಶರ್ಮಾ ತರದ ವ್ಯಕ್ತಿಗಳ ಬಗ್ಗೆ ಚಿಂತೆ ಮಾಡೋದಕ್ಕೆ ಅಲ್ಲ. ನೀವು ಯಾವತ್ತಾದ್ರೂ 2 ವೀಲರ್ ಓಡಿಸಿದ್ದೀರಾ? ಅದ್ರದ್ದು ಒಂದು ದೊಡ್ಡ ಕಥೆನೇ ಇದೆ. ಈಗ ಕ್ಲಾಪಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಹೋದೆ, 2 ಕಥೆಗಳಿವೆ, ಸ್ವಲ್ಪ ಬೇಗ ಹೇಳ್ತೀನಿ. ನಾನು ಸ್ಕೂಲಿಂಗ್ನ ಮುಂಬೈನಲ್ಲಿ 54 ಡಿಸೆಂಬರ್ನಲ್ಲಿ ಗ್ರೇಡ್ ಅವರೇಜ್ನಲ್ಲಿ ಪಾಸ್ ಮಾಡಿದೆ. ಸೆಂಟ್ ಸ್ಟೀಫನ್ಸ್ ಕಾಲೇಜು ಚೆನ್ನಾಗಿತ್ತು. ಸ್ಟೀಫನ್ಸಿಗೆ ಬಂದ್ಬಿಟ್ವಿ. ಹಾಸ್ಟೆಲ್ನಲ್ಲಿದ್ವಿ 3 ವರ್ಷ. ಹೇಗೋ ಪಾಸ್ ಆಗೋದ್ವಿ ಸರ್, ಪಾಸ್ ಆಗೋದ್ವಿ. B.Hons ಎಕನಾಮಿಕ್ಸ್ ಮಾಡ್ಕೊಂಡೆ. ನಾವು ಅನ್ಕೊಂಡಿದ್ವಿ ಆರಾಮಾಗಿ ಗಾಡಿ ಓಡಿಸ್ಬೋದು ಅಂತ. 3 ವರ್ಷ ಬಜಾಜ್ ಸ್ಕೂಟರ್ ಓಡಿಸ್ತೆ. ಆದರೆ ಅದರ ಹೆಸರು ಆ ಸಮಯದಲ್ಲಿ ಒಪ್ಕೋಬೇಕಾಗುತ್ತೆ. 55 to 58 ವಿಷಯ ಇದು. ವೆಸ್ಪಾ ಅಂತಿದ್ರು ಅದನ್ನ. ಅದರ ಹೆಸರು ಆಮೇಲೆ ಬಜಾಜ್ 61ರಿಂದ ಆಗಿದ್ದು. 3 ವರ್ಷ ಓಡಿಸ್ದೆ. ಅಪ್ಪ ಕೇಳಿದ್ರು, ಗಾಡಿ ಯಾವುದು? ನೋ ಗಾಡಿ. ಆದ್ರೆ ಅದಿದ್ದಾಗ ಮಜಾ ಬಂತು. ಈಗ ಬಾಂಬೆಗೆ ಬಂದ್ಬಿಟ್ಟೆ. 2 ವರ್ಷ ಬಜಾಜ್ ಎಲೆಕ್ಟ್ರಿಕ್ನಲ್ಲಿ ಟ್ರೈನಿಂಗ್ ಮಾಡಿದೆ. ಲಾ ಕೂಡ ಮಾಡ್ಕೊಂಡ ಜೊತೆಗೆ. ಈಗ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ನಾನು MBA ಮಾಡೋಕೆ ಅಂತ ಹೋದೆ 62ರಲ್ಲಿ. ಅದಕ್ಕೂ ಮುಂಚೆ 2 ವರ್ಷ ನಮ್ಮ ಸ್ಟೀಲ್ ಕಂಪ್ನಿ ಇದೆ, ಮುಕುಂದ್ ಅಂತ, ಕುರ್ಲಾದಲ್ಲಿ. ನಾವಿದ್ದು ಸೌತ್ ಬಾಂಬೆನಲ್ಲಿ. ಮತ್ತದು ನಮಗೆ ಅಲ್ಲಿಂದ ಸುಮಾರು 15 ಕಿಲೋಮೀಟರ್ ದೂರ ಇದೆ, 20 ಕಿಲೋಮೀಟರ್ ದೂರ ಇದೆ. ನಾನು ಹೇಳಿದೆ ಟ್ರೈನಿಂಗ್ಗೋಸ್ಕರ ಈಗ 2 ವರ್ಷ ಅಲ್ಲಿಗೆ ಹೋಗ್ಬೇಕಾ? ಅವರು ಸರಿ, ಒಳ್ಳೇದು. ಆಗ ನನಗೆ 22 ವರ್ಷ ವಯಸ್ಸಾಗಿತ್ತು. ಇನ್ನೇನು ಹೋಗೋಕೆ ಶುರು ಮಾಡಬೇಕಿತ್ತು. 4 ದಿನ ಮುಂಚೆ ಅಪ್ಪ ಹೇಳಿದ್ರು, ಗಾಡಿ ಇಲ್ಲ. ಗಾಡಿ ಇಲ್ಲ ಅಂದ್ರೆ ಟ್ರೈನಿಂಗ್ಗೋಸ್ಕರ ಹೋಗ್ತಿದ್ಯಾ? ಸರಿ, 3 ವರ್ಷ ಓಡಿಸಿದೆಯಾ ಸ್ಕೂಟರ್ನಲ್ಲೇ ಹೋಗು. ಅಮ್ಮ ಹೇಳಿದ್ರು, ಸ್ಕೂಟರ್ ಬೇಡ, ತುಂಬಾ ರಿಸ್ಕಿ ಇರುತ್ತೆ, ಅಂದ್ರೆ ಬಸ್ನಲ್ಲಿ ಹೋಗೋ ಅಂತ. ನಾನು ಹೇಳಿದೆ, ಬಸ್ಸಲ್ಲಿ ಹೋಗಲ್ಲ. ಅಪ್ಪ ಹೇಳಿದ್ರು ಕಾರ್ ಬೇಡ, ಅಮ್ಮ ಹೇಳಿದ್ರು ಸ್ಕೂಟರ್ ಬೇಡ, ನಾನು ಹೇಳಿದೆ ಬಸ್ ಬೇಡ. ಆಮೇಲೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಟ್ರೈನಿಂಗ್ ಹೋಗೋ ಥರನೇ ಇರಲಿಲ್ಲ. ಆಮೇಲೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಆಮೇಲೆ ನಾನು ಅಮ್ಮನ ಹತ್ರ ಹೋದೆ. ಅಮ್ಮನಿಗೆ ಹೇಳ್ದೆ, ನಾವು 2 ವೀಲರ್ ಮಾಡ್ತಾ ಇದ್ದೀವಿ ಅಮ್ಮ. ಈಗ ನೀನ್ ಹೇಳ್ತಿದೀಯ ರಿಸ್ಕಿ ಅಂತ. ರಿಸ್ಕಿ ಇದೆಯೋ ಇಲ್ವೋ, ಆದ್ರೆ ಆ ಥರ ಹೇಳ್ಬಾರ್ದು ಅಲ್ವಾ? ಆದ್ರಿಂದ ಸ್ಕೂಟರ್ನಲ್ಲೇ 2 ವರ್ಷ ಟ್ರೈನಿಂಗ್ ಹೋದೆ. 3 ವರ್ಷ ದಿಲ್ಲಿಯಲ್ಲಿ ಸೆಂಟ್ ಸ್ಟೀಫನ್ ಇಂದ ಕನೌಟ್ ಪ್ಲೇಸ್ನಲ್ಲಿ ಕೆಲವೊಂದ್ಸಲ ಮಸ್ತಿ ಮಾಡೋಕೋ ಬರ್ತಿದ್ದೆ. ಮತ್ತೆ 2 ವರ್ಷ ಕುರ್ಲಾದಲ್ಲಿ 5 ವರ್ಷ ಓಡಿಸಿದ್ದೀನಿ ಜಿ ಸ್ಕೂಟರ್ನ. ನೀವು ಎಷ್ಟು ವರ್ಷ ಓಡಿಸಿದೀರಾ? ನಾನು ಅನ್ಕೊಂಡಿದ್ದೆ ನೀವು ಅದಾಲತ್ಗೆ ಸ್ಕೂಟರ್ನಲ್ಲೇ ಬರ್ತೀರಾ ಅಂತ. ಓ, ಇದಾ ವಿಷಯ? ಸ್ಕೂಟರ್ನಲ್ಲಿ ಬಂದಿದ್ರೆ ಸ್ಕೂಟರ್ಗೆ ಪಬ್ಲಿಸಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕಿರೋದು. ಮತ್ತೆ ಇದು ಕೂಡ ಒಂದು ಮಟ್ಟಕ್ಕೆ ಸರಿನೇ. ರಾಹುಲ್ ಬಜಾಜ್ ಕೂತ್ಕೊಂಡಿದ್ರೆ ಪಬ್ಲಿಸಿಟಿ ಸಿಕ್ಕಿರೋದು ಅಥವಾ ನೆಗೆಟಿವ್ ಪಬ್ಲಿಸಿಟಿ ಆಗಿರೋದು ಯಾರಿಗ್ ಗೊತ್ತು ಏನಾಗಿರೋದು ಅಂತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಹೆಸರಾಂತ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಅವರ ಮೇಲೆ. ಜನತಾ ಮೊಕದ್ದಮೆ ಮುಂದುವರಿಯುತ್ತದೆ ಒಂದು ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಸಾಮಾನ್ಯವಾಗಿ ಮೊಕದ್ದಮೆ ನಡೆಸ್ತೀವಿ ರಾಜಕಾರಣಿಗಳ ಮೇಲೆ, ಸೆಲೆಬ್ರಿಟಿಗಳ ಮೇಲೆ. ಇವತ್ತು ಜನರ ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಹೆಸರಾಂತ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್.
ಆಪ್ಕಿ ಅದಾಲತ್ನಲ್ಲಿ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಮೇಲೆ ಇರುವ ಆರೋಪ. ಇವರು ಅವಕಾಶವಾದಿಗಳು. ರಾಹುಲ್ ಜಿ, ಈ ಮಾತು ನಿಜನಾ? ಏನಂದ್ರೆ ಅರ್ಥ ಆಗ್ಲಿಲ್ಲ. ನಾನು ಅರ್ಥ ಮಾಡಿಸ್ತೀನಿ ನಿಮ್ಗೆ. ಹಾ. ಬಜಾಜ್ ಗ್ರೂಪ್ನ ಫೌಂಡರ್ ಜಮುನಾ ಲಾಲ್ಜಿ ಅವರು ಕಾಂಗ್ರೆಸ್ ಪಾರ್ಟಿಗೆ ತುಂಬಾ ಹತ್ರವಾಗಿದ್ರು. ಜಮುನಾ ಲಾಲ್ಜಿ ಕಾಂಗ್ರೆಸ್ ಪಾರ್ಟಿಗೂ ಹತ್ರವಾಗಿರ್ಲಿಲ್ಲ ಅಥವಾ ಬೇರೆ ಯಾವ ಪಾರ್ಟಿಗೂ ಹತ್ರವಾಗಿರ್ಲಿಲ್ಲ ಮತ್ತು ಪೊಲಿಟಿಕ್ಸ್ನಲ್ಲೂ ಏನೂ ಇನ್ವಾಲ್ವ್ ಆಗಿರ್ಲಿಲ್ಲ. ಜಮುನಾ ಲಾಲ್ಜಿ ಒಬ್ಬ ಸಂತನ ರೀತಿಯ ವ್ಯಕ್ತಿಯಾಗಿದ್ರು. ನಾವು ಖಂಡಿತ ಹಾಗಿಲ್ಲ. ಮತ್ತೆ ಕೇವಲ ಅವರು ಗಾಂಧೀಜಿಯವರನ್ನ ನಂಬಿದ್ರು. ವಿನೋಬ್ ಅವರನ್ನ ಕುಲಗುರು ಅಂತ, ಗಾಂಧೀಜಿಯನ್ನ ತಂದೆ ಅಂತ ಒಪ್ಕೊಂಡಿದ್ರು. ಗಾಂಧೀಜಿಯವರು ಹೇಳಿದ್ರಿಂದ ಅವರಿಗೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಟ್ರಸ್ಟ್ ಅಷ್ಟೇ ಅಲ್ಲ, ಟ್ರೆಷರರ್ ಮಾಡಿದ್ರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದು ಅವರು ಆ ರೀತಿಯ ಇನ್ವಾಲ್ವ್ ಆಗಿದ್ರು. ಮತ್ತೆ ತಾತ ಅವರು ಜಮುನಾ ಲಾಲ್ಜಿ, ಅಜ್ಜಿ ಜಾನಕಿ ದೇವಿಜಿ ಅವರಿಗೆ ಪದ್ಮವಿಭೂಷಣ ಕೊಟ್ರು. ಆಮೇಲೆ ನಮ್ಮ ತಂದೆಯವರು, ನನ್ನ ತಾಯಿಯವರು ಏನು ಒಂದು ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ ಕೋಲ್ಕತ್ತಾದಿಂದ ಬಂದಿದ್ರು. ಎಲ್ಲರೂ ಕೂಡ ಬ್ರಿಟಿಷ್ ಜೈಲ್ನಲ್ಲಿದ್ರು. ಮತ್ತೆ ನಮ್ಮ ಚಿಕ್ಕಪ್ಪ ರಾಮಕೃಷ್ಣ ಬಜಾಜ್. ಆದ್ರೆ ಯಾರು ಕೂಡ ಫ್ರೀಡಮ್ ಫೈಟರ್ಸ್ ಹೆಸರಲ್ಲಿ ಲಾಭ ತಗೊಳ್ಳಿಲ್ಲ. ಯಾವುದೇ ಲಾಭ ತಗೊಳ್ಳಿಲ್ಲ, ರೈಲ್ ಪಾಸ್ ಕೂಡ ತಗೊಳ್ಳಿಲ್ಲ, ಬೇರೆ ಯಾವ ಲಾಭನೂ ತಗೊಳ್ಳಿಲ್ಲ. ದೇವರ ದಯೆಯಿಂದ ಅದ್ಯಾವುದರ ಅವಶ್ಯಕತೆನೂ ಬರಲಿಲ್ಲ. ನೀವು ಕಾಂಗ್ರೆಸ್ಗೆ ಹತ್ರ ಆದ್ರಿ. ಪ್ರತಿಯೊಬ್ಬ ಕಾಂಗ್ರೆಸ್ ಲೀಡರ್ಗೆ ಬಜಾಜ್ ಡೀಲರ್ಶಿಪ್ ಕೊಟ್ಟು. ಈ ವಿಷಯ ಇವತ್ತೇ ಗೊತ್ತಾಗಿದ್ದು ನಂಗೆ. ನೀವ್ ಹೇಳ್ತೀರಾ ನಾವು ಕಾಂಗ್ರೆಸ್ಗೆ ತುಂಬಾ ಕ್ಲೋಸ್ ಅಂತ. ಕಾಂಗ್ರೆಸ್ ಹೇಳುತ್ತೆ ನೀವು ಬಿಜೆಪಿಯವರು ಅಂತ, ಬಿಜೆಪಿ ಹೇಳುತ್ತೆ ನೀವು ಕಾಂಗ್ರೆಸ್ ಅವರು ಅಂತ. ಮತ್ ನಾನ್ ಹೇಳ್ತೀನಿ ನಾನು ಹಿಂದೂಸ್ತಾನದವನು ಅಂತ. ಕಾಂಗ್ರೆಸ್ ಅವನು ಅಲ್ಲ, ಬಿಜೆಪಿಯವನು ಅಲ್ಲ. ನೀವು ಕೇವಲ ಪವರ್ನಲ್ಲಿರ್ತಾರಲ್ಲ, ಅವ್ರ ಜೊತೆ ಮಾತ್ರ ಇರ್ತೀರಾ. ಹಾಗಾದ್ರೆ ನಾನು ಎಲ್ರಿಗೂ ಚಮಚಾಗಿರಿ ಮಾಡ್ಬೇಕಾಗುತ್ತೆ. ನೀವು ಅದನ್ನೇ ಮಾಡ್ತಿದ್ದೀರಿ. ಕ್ರೋನಿಸಂ ಮಾಡ್ಬೇಕು, ಚೈಲ ಆಗಿರ್ಬೇಕು. ಇತ್ತೀಚೆಗೆ ಜನರು ಏನ್ ಹೇಳ್ತಾರೆ ಅಂದ್ರೆ, ಇಂಡಸ್ಟ್ರಿಯಲಿಸ್ಟ್ಗಳಲ್ಲಿ ಮೂರ್ಖ ಯಾರು ಅಂದ್ರೆ ಯಾರೋ ಗೌರ್ಮೆಂಟ್ಗೆ ಬೈತಾನೆ, ಅದು ಯಾವುದೇ ಗೌರ್ಮೆಂಟ್ ಆಗಿರ್ಬೋದು. ನೋಡಿ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಮೇ 1997ರ ವಿಚಾರ ಇದು. ಯಾವಾಗ ಪಿ ಚಿದಂಬರಂ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ನೀವು ಹೇಳಿದ್ರಿ ಇವ್ರಿಗಿಂತ ಉತ್ತಮ ಹಣಕಾಸು ಮಂತ್ರಿ ಸಿಗೋದಿಕ್ ಸಾಧ್ಯ ಇಲ್ಲ. ಅವರು ಯಾವಾಗ ಡ್ರೀಮ್ ಬಜೆಟ್ ತಂದ್ರೋ, ಅದು ಆಮೇಲೆ ಡ್ರೀಮ್ ಬಜೆಟ್ದು ಏನಾಯ್ತು ಅಂತ ನಮಗ್ ಗೊತ್ತು. ಗೌರ್ಮೆಂಟ್ ಬಿತ್ತು, ಅದು ನಮಗ್ ಗೊತ್ತು. ಆದ್ರೆ ಆ ಡ್ರೀಮ್ ಬಜೆಟ್ ತುಂಬಾ ಬಲವಾಗಿತ್ತು. ಹಿಂದೂಸ್ತಾನ ಅದನ್ನ ಡ್ರೀಮ್ ಬಜೆಟ್ ಅಂತ ಒಪ್ಕೋತು. ನೀವು ಇದರಲ್ಲಿ ನನ್ ತಪ್ಪೇನಿದೆ? ನಾನು ಕೂಡ ಅದನ್ನ ಡ್ರೀಮ್ ಬಜೆಟ್ ಅಂತ ಒಪ್ಕೊಂಡ್ರೆ. ನಮ್ಮ ಟ್ಯಾಕ್ಸಸ್ ಅಷ್ಟೊಂದು ಕಮ್ಮಿ ಮಾಡಿದ್ರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ರು, ದೇಶಕ್ಕೂ ಒಳ್ಳೇದಾಯ್ತು. ಈಗ ಆ ಸಮಯದಲ್ಲಿ ಬಹುಶಃ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಸೊ ಅದರಿಂದ ಯಾವ್ದೇ ಸಾಕ್ಷಿ ಸಿಗಲ್ಲ. ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಆದ್ರೂ ಅವ್ರನ್ನ ಬೈಬೇಕು. ರಾಹುಲ್, ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಅದಕ್ಕೆ ಹೇಳಿದ್ವಿ, ಮಾಡಿದ್ದಾರೆ ಅಂತ. ಈ ವಿಷಯದಿಂದ ನಾನು ಇವತ್ತು ಒಪ್ಕೋತೀನಿ. ರಜತ್ ಜಿ, ಏನಂದ್ರೆ ಚಿದಂಬರಂ ಸಾಬ್ ನಾಲೆಡ್ಜ್, ಇಂಟೆಲಿಜೆನ್ಸ್, ಆರ್ಟಿಕುಲೇಟ್ನೆಸ್ ಇದೆಲ್ಲದರಿಂದ ಇನ್ ಟೋಟಾಲಿಟಿ ಬೆಟರ್ ಫೈನಾನ್ಸ್ ಮಿನಿಸ್ಟರ್ ಕಳೆದ 25-30 ವರ್ಷಗಳಲ್ಲಿ ಬಹುಶಃ ಯಾರೂ ಆಗಿಲ್ಲ. ಯಾವಾಗ ಪ್ಯೂರ್ ನಾಲೆಜ್ ನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಟರ್ ಆಗಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ಒಬ್ರು ಹಣಕಾಸು ಮಂತ್ರಿ ಆಗಿದ್ದಾರೆ, ಇನ್ನೊಬ್ರು ಪ್ರೈಮ್ ಈಗ ಮಿನಿಸ್ಟರ್ ಅದು ಸೂಟ್ ಆಗುತ್ತೆ ನನಗೆ. ನಾನೇನ್ ಮಾಡ್ಲಿ? ನಾಳೆ ಬಿಜೆಪಿ ವಾಪಸ್ ಬರುತ್ತೆ ಗೌರ್ಮೆಂಟ್ಗೆ. ಯಶವಂತ್ ಸಿನ್ಹಾಗೆ ಅಂತೂ ಪಾರ್ಲಿಮೆಂಟ್ ನಲ್ಲಿ ಮಣಿಶಂಕರ್ ಅಯ್ಯರ್ ಯಾರು ಇವತ್ತು ಮಿನಿಸ್ಟರ್ ಆಗಿದ್ದಾರೋ, ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರು ಯಶವಂತ್ ಸಿನ್ಹಾಗೆ ಇವರು ರಾಹುಲ್ ಬಜಾಜ್ ಅವರ ಫೈನಾನ್ಸ್ ಮಿನಿಸ್ಟರ್ ಅಂತ. ಬಿಜೆಪಿ ಅವರು ಅಲ್ಲ ಅಂತ. ನೀವು ಯಶವಂತ್ ಸಿನ್ಹಾ ಅವ್ರನ್ನ ಕೇಳಿ. ಅವ್ರನ್ನ ಯಾಕೆ ಕೇಳಿ? ನಾನು ನಿಮ್ಮ ಹೇಳಿಕೆನ ನಿಮ್ಗೆ ನೆನಪು ಮಾಡ್ಕೊಡ್ತೀನಿ. ಹೇಳಿ, ಯಾವಾಗ ಬಿಜೆಪಿ ಪವರ್ಗೆ ಬಂದಿತ್ತು ಅಂದ್ರೆ ಈಗ ನಾನು ಬಿಜೆಪಿ ಅವನಾಗೋದೆ. ಅಕ್ಟೋಬರ್ ಇಲ್ಲ, ಯಾರು ಪವರ್ಗೆ ಬರ್ತಾರೋ ಅವ್ರ ಕಡೆಯವ್ರಾಗ್ತಾರೆ. ಓಹೋ, ಇದ ವಿಷಯ. ಈ ಐಡಿಯಾ ಚೆನ್ನಾಗಿದೆ. ಅಕ್ಟೋಬರ್ 1999 ಅಲ್ಲಿ ನೀವು ಹೇಳಿದ್ರಿ, 1999 ನೀವು ಹೇಳಿದ್ರಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇದಕ್ಕಿಂತ ಒಳ್ಳೆ ವಿಷಯ ದೇಶಕ್ಕೆ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ನಾನು ಆತರ ಏನು ಹೇಳಿಲ್ಲ. ನಾನು ಆತರ ವಿಷಯಗಳಲ್ಲಿ ಯಾವತ್ತೂ ನಂಬಿಕೆ ಇಟ್ಕೊಂಡಿಲ್ಲ. ಏನಂದ್ರೆ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಭರವಸೆ ಹೇಳ್ತಿದ್ರು. ಇದೆಲ್ಲ ಏನೂ ಇಲ್ಲ. ಆದ್ರೆ ಇವತ್ತಿಗೂ ನಾನು ಹೇಳ್ತೀನಿ, ಈಗ ಅವರೇನು ಪ್ರಧಾನಮಂತ್ರಿ ಅಲ್ಲ ಅಲ್ವಾ ರಜತ್ ಜಿ? ಏನಂದ್ರೆ ವಾಜಪೇಯಿ ಜಿ ಒಬ್ರು ನಮ್ಮ ದೊಡ್ಡ ಔಟ್ಸ್ಟ್ಯಾಂಡಿಂಗ್ ಪ್ರಧಾನಮಂತ್ರಿ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್. ಆದ್ರೆ ಇವ್ರಿಗಿಂತ ಬೆಟರ್ ಆಗೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತು ಇದು ಆಗಿದೆ, ಅದು ಆಗಿದೆ ಅಂತ ನಾನು ಯಾರಿಗೂ ಹೇಳಿಲ್ಲ. ಯಾವ ಕಾಂಟೆಕ್ಸ್ಟ್ ನಲ್ಲಿ ನೀವೆಲ್ಲ ನಮ್ಮಿಂದ ಬಹಳಷ್ಟು ಹೇಳಿಸ್ತೀರಾ ಜರ್ನಲಿಸ್ಟ್ಗಳು. ಆಗೇನಾದ್ರೂ ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ. ಎಲೆಕ್ಷನ್ ಆಗೋದಿಕ್ಕೂ ಮುಂಚೆ ನೀವ್ ಹೇಳಿದ್ರಿ ಏನು ಫೀಲ್ ಗುಡ್ ಮಾತು ಬಿಜೆಪಿ ಆಡ್ತಿದೆ, ಈ ಮಾತು ಸರಿಯಾಗಿ ಆಡ್ತಿದೆ ಅಂತ. ನಿಜವಾಗ್ಲೂ ದೇಶದಲ್ಲಿ ಫೀಲ್ ಗುಡ್ ಇದೆಯಾ? ಬಹಳಷ್ಟು ವಿಷಯಗಳಲ್ಲಿ ಬಿಜೆಪಿಯ ಪಾಲಿಸಿ ತುಂಬಾ ಚೆನ್ನಾಗಿತ್ತು. ಬಹಳಷ್ಟು ವಿಷಯಗಳಲ್ಲಿ ಅವರು ಹೇಳ್ಬೋದಿತ್ತು ಇಂಡಿಯಾ ಶೈನಿಂಗ್. ಉದಾಹರಣೆಗೆ ಅಡ್ವಾಣಿಜಿ ಯಾವಾಗ ರಥಯಾತ್ರೆ ಮಾಡಿದ್ರೋ ಆಗ ಅದನ್ನ ಭಾರತದ ಉದಯ ಅಂದ್ರು. ಇದರ ಅರ್ಥ ಇಂಡಿಯಾ ಶೈನಿಂಗ್ ಅಂತ ಅಲ್ಲ, ಇದರ ಅರ್ಥ ಇಂಡಿಯಾ ರೈಸಿಂಗ್ ಅಂತ. ಕಮ್ಯುನಿಕೇಶನ್ ನಲ್ಲಿ ಅವರು ತುಂಬಾ ತಪ್ಪು ಮಾಡಿದ್ರು. 15th ಫೆಬ್ರವರಿ 2004 ಅರೆ, ನಾನು ಈಗ ತಾನೇ ಕ್ರಿಟಿಸೈಸ್ ಮಾಡಿದೆ ಬಜೆಟ್ ನ. ನೀವು ಕೇಳಿಲ್ವಾ ಕಳೆದ 3 ದಿನಗಳಲ್ಲಿ? ಹಳೆ ವಿಷಯಗಳು, ಹಳೆ ವಿಷಯಗಳು, ಹೊಸ ವಿಷಯಗಳಲ್ಲ. ನಾವ್ ಅನ್ಕೊಂಡಿದ್ವಿ ಮುಂದೆ ಏನು ಅಂತ. ಇದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ. ಈ ಹಿಸ್ಟ್ರಿಗೆ ಯಾಕೆ ಹೋಗ್ತೀರಾ? ಬಿಬಿಸಿ ರೇಡಿಯೋದ ಹಿಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ರಾಹುಲ್ ಬಜಾಜ್ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಅವ್ರು ಹೇಳಿದ್ರು, ನನ್ನ ಪ್ರಕಾರ ಫೀಲ್ ಗುಡ್ ವಾತಾವರಣದ ವಿಷಯ ಏನ್ ಹೇಳಲಾಗ್ತಿದೆ ಅದು ಸರಿ ಇದೆ, ಮತ್ತೆ ಅದು ಮುಂದುವರಿಬೇಕು. ಇವತ್ತಿಗೂ ನಾನು ರಿಪೀಟ್ ಮಾಡ್ತೀನಿ, ಅದನ್ನ ಆ ಸಮಯಕ್ಕೆ ಇಂಡಸ್ಟ್ರಿನಲ್ಲಿ ತುಂಬಾ ಬಲವಾದ ಫೀಲ್ ಗುಡ್ ಫ್ಯಾಕ್ಟರ್ ಇತ್ತು. ತುಂಬಾ ಬಲವಾದ ಫೀಲ್ ಗುಡ್ ಫ್ಯಾಕ್ಟರ್ ಇತ್ತು. ಆದ್ರೆ ಇಂಡಸ್ಟ್ರಿ ಹತ್ರ ವೋಟ್ ಎಷ್ಟಿದೆ? ಇಂಡಸ್ಟ್ರಿ ಹತ್ರ ಯಾವ ವೋಟು ಇರ್ಲಿಲ್ಲ. ಆದ್ರೆ
ಯಾವಾಗ ಪೊಲಿಟಿಷಿಯನ್ಸ್ಗೆ, ಇಷ್ಟು ದೊಡ್ಡ ಪೊಲಿಟಿಕಲ್ ಪಾರ್ಟೀಸ್ಗೆ, ಬಿಜೆಪಿಗೆ ಗೊತ್ತಾಗಿಲ್ಲ ಅಂದ್ಮೇಲೆ ನಮಗಿಲ್ಲಿಂದ ಗೊತ್ತಾಗುತ್ತೆ ಏನಂದ್ರೆ ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂತ. ನೋಡಿ, ನೀವು ಕಾಂಗ್ರೆಸ್ ಅಧಿಕಾರದಲ್ಲಿದ್ರೆ ಅವರನ್ನ ಹೊಗಳ್ತೀರಾ, ಮತ್ತೆ ಬಿಜೆಪಿ ಅಧಿಕಾರದಲ್ಲಿದ್ರೆ ಅವರನ್ನ ಹೊಗಳ್ತೀರಾ. ಯಾವಾಗ ರಜತ್ ಸಾಬ್ ಮುಂದೆ ನಿಂತಿದ್ರೆ ಆಗ ರಜತ್ ಶರ್ಮಾ ಅವರನ್ನ ಹೊಗಳ್ತೀನಿ. ಇಷ್ಟೇ ವಿಷಯ. ಆದ್ರೆ ನಾನೇನು ಏನು ಬೈಬೇಕಾ ಏನೋ ಎಲ್ರಿಗೂ? ಇಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಯಾವಾಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ್ರೂ ನಿಮ್ಮನ್ನ ಇಂಡಿಯನ್ ಏರ್ಲೈನ್ಸ್ನ ಚೇರ್ಮನ್ ಮಾಡಿದ್ರು. ಇದು ಅವ್ರ ತಪ್ಪ ಇಲ್ಲ ನನ್ ತಪ್ಪ? ಮತ್ತೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವರು ನಿಮ್ಗೆ ಪದ್ಮಭೂಷಣ ಕೊಡ್ತಾರೆ. ಇದರ ಅರ್ಥ ಇದು ನಾನಂತೂ ಯೋಚನೆ ಮಾಡಿರಲಿಲ್ಲ ಇಲ್ಲಿವರೆಗೆ. ಜನರು ಯೋಚಿಸ್ಬೇಕು ಏನಂದ್ರೆ ಕಟಕಟೆಯಲ್ಲಿ ಯಾಕೆ ನಿಲ್ಸಿದ್ರು ನನ್ನನ್ನ ಅಂತ. ನಾನು ತುಂಬಾ ಗ್ರೇಟ್ ವ್ಯಕ್ತಿ ಆಗಿರ್ಬೋದು. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ನನಗೆ ಉನ್ನತ ಸ್ಥಾನ ಕೊಡ್ತಿವೆ. ಕೆಲವರು ಪದ್ಮಭೂಷಣ ಕೊಡ್ತಿದ್ದಾರೆ, ಕೆಲವೊಬ್ರು ಇಂಡಿಯನ್ ಏರ್ಲೈನ್ಸ್ ಚೇರ್ಮನ್ ಮಾಡ್ತಿದ್ದಾರೆ. ನಾನಂತೂ ಇದನ್ನ ಯೋಚಿಸೇ ಇರಲಿಲ್ಲ ನನಗಿಷ್ಟೊಂದು ಬುದ್ಧಿ ಇದೆ ಅಂತ. ಒಂದು ವೇಳೆ ವಿನಮ್ರತೆ ಬಿಟ್ಟು ಹೇಳೋದಾದ್ರೆ ಯಾರು ಅಧಿಕಾರದಲ್ಲಿರ್ತಾರೆ ಅವರ ಚಮಚಾಗಿರಿ ಮಾಡ್ತೀರಾ, ಅದಕ್ಕೆ ಸಿಗುತ್ತೆ. ಹಾಗಾದ್ರೆ ಎಷ್ಟು ವ್ಯಕ್ತಿಗಳಿಗೆ ಈ ತರ ಸಿಕ್ತು ಪದ್ಮಭೂಷಣ, ಮತ್ತು ಎಷ್ಟು ವ್ಯಕ್ತಿಗಳನ್ನ ಚೇರ್ಮನ್ ಮಾಡಿದ್ರು ಇಂಡಿಯನ್ ಏರ್ಲೈನ್ಸ್ಗೆ? ಹೊಗಳಿಕೆ ಮಾತು ಯಾರು ಆಡ್ತಾರೋ ಅದು ತೀರಾ ತಪ್ಪದ ವಿಷಯ. ನನಗೆ ಅದನ್ನ ಕಂಡ್ರೆ ಆಗಲ್ಲ. ತುಂಬಾ ಆದ್ರೆ ಅಸಹ್ಯದ ನೀವು ವಿಷಯ. ಯಾವಾಗ ಆ ಸಮಯದಲ್ಲಿ NDA ಸರ್ಕಾರ ಇತ್ತು, ಆಗ ನೀವ್ ಹೇಳಿದ್ರಿ ಯಶವಂತ್ ಸಿನ್ಹಾ, ಜಸ್ವಂತ್ ಸಿಂಗ್ ಇವ್ರಿಗಿಂತ ಉತ್ತಮ ಎಕಾನಮಿ ಗೊತ್ತಿರೋರು. ನಾನು ಯಾವತ್ತೂ ಇರೋದಕ್ಕೆ ಹೇಳಿಲ್ಲ. ಸಾಧ್ಯನೇ ಇಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿರ್ಬೋದು. ಇವ್ರಿಗಿಂತ ಬೆಟರ್ ಎಕಾನಮಿ ಕೊಡೋರು ಯಾರು ಇಲ್ಲ. ನನಗ್ ನೆನಪಿಲ್ಲ ಹೀಗೆ ನಾನು ಒಳ್ಳೆ ಹೇಳಿ ಕೆಲಸ ಮಾಡಿದ್ದಾರೆ ಅಂತ ಹೋಗ್ಲಿರ್ತೀರಾ ಬಿಡಿ. ಖಂಡಿತ. ಇವತ್ತಿಗೂ ನಾನು ಅದನ್ನ ನಂಬ್ತೀನಿ, ಇವತ್ತು ಹೇಳ್ತಿದ್ದೀನಿ. ಈಗ ಕಾಂಗ್ರೆಸ್ ಪಾರ್ಟಿ ಪವರ್ನಲ್ಲಿದೆ. ಏನಂದ್ರೆ ವಿಶೇಷವಾಗಿ ಯಶವಂತ್ ಸಿನ್ಹಾ, ಬಿಕಾಸ್ ಜಸ್ವಂತ್ ಸಿಂಗ್ ಜಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ 1.5 ವರ್ಷ ಇದ್ರು. ಆದ್ರೆ ಯಶವಂತ್ ಸಿನ್ಹಾ ವಾಸ್ ಅ ವೆರಿ ಅಂಡರ್ ರೇಟೆಡ್ ಫೈನಾನ್ಸ್ ಮಿನಿಸ್ಟರ್. ಮತ್ತೆ ಅವರು ಒಳ್ಳೆ ಕೆಲಸ ಮಾಡಿದ್ರು. ಒಂದು ಬಜೆಟ್, ನಾನು ಪಬ್ಲಿಕಲ್ಲಿ ಇವತ್ತು ಮೊದಲನೇ ಸಲ ಹೇಳ್ತಿದ್ದೀನಿ, ಒಂದು ಬಜೆಟ್ ಏನೋ ಅವ್ರು ಕೊಟ್ಟಿದ್ರು, ಆ ಬಜೆಟ್ ಕೂಡ ಕೆಟ್ಟದಾಗಿರ್ಲಿಲ್ಲ. ಆದ್ರೆ 2-3 ವಿಷಯಗಳು, ಅದರಲ್ಲಿ ಕೆಲವು ವಿಷಯಗಳು ತಪ್ಪಾಗಿದ್ವು. ಇನ್ಕ್ಲೂಡಿಂಗ್ ರೈಟ್ ಅಂಡ್ ರಾಂಗ್, ಡಿವಿಡೆಂಡ್ ಟ್ಯಾಕ್ಸ್ ರಿಮೂವಲ್, ಡಿವಿಡೆಂಡ್ ಟ್ಯಾಕ್ಸ್ ರೀಇಂಪೋಸಿಷನ್. ಮಾರನೇ ದಿನ ನಾನು ಅವ್ರಿಗೆ ಫೋನ್ ಮಾಡಿ 40 ನಿಮಿಷ ಮಾತಾಡ್ದೆ ಪುಣೆಯಿಂದ ದಿಲ್ಲಿಗೆ. ಏನಂದ್ರೆ ನಿಮ್ಮ ಕುರ್ಚಿ ಅಲ್ಲುಗಾಡಿದೆ ಅಂತ. ಮತ್ತದೇ ಆಯ್ತು ಸ್ವಲ್ಪ ದಿನ ಆದ್ಮೇಲೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ರಚನೆ ಆಯ್ತು ಆಗ ನಿಮ್ಗೆ ಅನ್ನಿಸ್ತಾ ಏನಂದ್ರೆ ಈ ಸಲ, ಹೌದು ಸೋನಿಯಾ ಗಾಂಧಿ ಅವರು ಈಗ ಸಂಪೂರ್ಣವಾಗಿ ಕಮಾಂಡ್ ಅಲ್ಲಿದ್ದಾರೆ. ಆಗ ನೀವು ಇದನ್ನ ಹೇಳೋದಕ್ಕೆ ಶುರು ಮಾಡಿದ್ರಿ, ಏನಂದ್ರೆ ಸೋನಿಯಾ ಗಾಂಧಿ ತುಂಬಾ ಮೆಚೂರ್ ಆಗಿದ್ದಾರೆ ಅಂತ. ಮೊದ್ಲು ಯಾವತ್ತೂ ಹೇಳಿಲ್ಲ ನಾನು ಆತರ. ಮೊದ್ಲು ನಿಮ್ಗೆ ಕಾಣಿಸ್ತಿರ್ಲಿಲ್ವಾ? ನೋಡೇ ಇರ್ಲಿಲ್ಲ ನಾನು. ಹೈಟ್ನಲ್ಲಿ ಚಿಕ್ಕವ್ರು ಅನ್ಸುತ್ತೆ, ನಾನು ಉದ್ದ ಇದ್ದೀನಿ, ಕಣ್ಣು ದೃಷ್ಟಿ ಮೇಲೆ ಇರುತ್ತೆ. ಶಿ ಇಸ್ ಎ ವೆರಿ ಡಿಫರೆಂಟ್ ಪರ್ಸನ್ ದ್ಯಾನ್ ಶಿ ವಾಸ್ ಬಿಫೋರ್. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅವರು ಬದಲಾದ್ರು. 100% ಕರೆಕ್ಟ್ ಸ್ಟೇಟ್ಮೆಂಟ್. ಹೇಳಿದ್ದು ಇದನ್ನೇ ಸುಮಾರು ಇವತ್ತು ರಿಪೀಟ್ ಮಾಡ್ತಿದ್ದೀನಿ. ಎಮರ್ಜೆನ್ಸಿಯಲ್ಲಿ ಎಷ್ಟು ಇಂಡಸ್ಟ್ರಿಯಲಿಸ್ಟ್ಗಳಿದ್ರು, ಅವರೆಲ್ಲ ಓಪನ್ಲಿ ಅಪೋಸ್ ಮಾಡಿದ್ರು ಎಮರ್ಜೆನ್ಸಿಯನ್ನ. ನಾನು ಸಣ್ಣ ವ್ಯಕ್ತಿ ಆಗಿದ್ದೆ, ಆಗ ಅಪೋಸ್ ಮಾಡ್ದೆ. ಆ ಕಾರಣದಿಂದ ರೈಡ್ ಆಯ್ತು. ಯಾವಾಗ್ಲೂ ಹೇಳ್ತಾನೆ ಇದ್ದೆ. ಅದಾದ್ಮೇಲೆ ಅದನ್ನೇ ಹೇಳಿದ್ದೀನಿ ನಾನು. ಅವರ ಮದರ್ ಇನ್ಲಾ ಮಾಡಿದ್ದು ಎಮರ್ಜೆನ್ಸಿಯನ್ನ. ಆಗ್ಲೂ ನಾನು ಹೇಳ್ದೆ ಎಮರ್ಜೆನ್ಸಿ ಅಗೇನ್ಸ್ಟ್ ಇದ್ದೆ ಅಂತ. ಮತ್ತು ಹೌದು, ಸೋನಿಯಾ ಗಾಂಧಿ ಅವರ ಅಗೇನ್ಸ್ಟ್ ಆಗಿ ನಾನು ಏನೂ ಹೇಳೇ ಇಲ್ಲ, ಹೇಳೋ ಅವಶ್ಯಕತೆನೂ ಇರಲಿಲ್ಲ. ಅದು ನನ್ನ ಸ್ನೇಹಿತರು ಹೇಳ್ತಿದ್ರು. ಯಾರು? ಒಬ್ರು ನನ್ನ ಸ್ನೇಹಿತರಿದ್ದಾರೆ, ಅವ್ರ ಹೆಸರು ಶರದ್ ಪವಾರ್. ಅವ್ರೇನೋ ಫಾರಿನ್ ಅಂತಿದ್ರು ಅವರನ್ನ. ಅವ್ರು ಹೇಳ್ತಿದ್ರು ಅವ್ರ ನನ್ನ ಸ್ನೇಹಿತರು. ಆದ್ರೆ ನಾವು ಮಾತ್ರ ಯಾವತ್ತೂ ಹೇಳಿಲ್ಲ. ಮತ್ತೆ ಇದನ್ನು ನಾನು ಹೇಳ್ತೀನಿ, ಇವತ್ತಿಗೂ ಹೇಳ್ತೀನಿ. ಈಗ ಮತ್ತೆ ಹೇಳ್ತಾರೆ ಚಮಚಗಿರಿ ಅಂತ. ಅಂದ್ರೆ ಏನ್ ಸತ್ಯ ಹೇಳ್ಬಾರ್ದಾ? ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಏನು ನಾನು ಅಲ್ಪ ಸ್ವಲ್ಪ ನೋಡಿದ್ದೀನೋ, 10 ವರ್ಷ ಅಂಥೇಳಿ, 8 ವರ್ಷ ಅಂಥೇಳಿ, ಸೋನಿಯಾಜಿಯಲ್ಲಿ ತುಂಬ ಮೆಚುರಿಟಿ ಬಂದಿದೆ, ತುಂಬ ನಾಲೆಜ್ ಬಂದಿದೆ, ಹಿಂದೂಸ್ತಾನದ ಬಗ್ಗೆ ಬಂದಿದೆ. ಆದ್ರೆ ನಾನು ಇದನ್ನ ಹೇಳಲ್ಲ, ಇವತ್ತೂ ಹೇಳಲ್ಲ. ಏನಂದ್ರೆ ಅವ್ರಿಗಿಂತ ಜಾಸ್ತಿ ಬುದ್ಧಿವಂತರು ಹಿಂದೂಸ್ತಾನದಲ್ಲಿ ಬೇರೆ ವ್ಯಕ್ತಿ ಇಲ್ಲ ಅಂತ. ಪವರ್ಫುಲ್ ಅಂತೂ ಖಂಡಿತ ಆಗಿದ್ದಾರೆ, ಎಲ್ರಿಗಿಂತ ಜಾಸ್ತಿ. ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ಅವರು ಮೆಚೂರ್ ಆಗಿದ್ದಾರೆ ಅಂತ. ಅದಕ್ಕೋಸ್ಕರ ಏನ್ ಹೇಳ್ಬೇಕಾಗಿತ್ತು ಅದಕ್ಕೆ ಹಾಗಿದ್ರು ನಾನು ಹೇಳ್ತಿದ್ದೀನಿ, ಎಲ್ರಿಗಿಂತ ಹೆಚ್ಚು ಬುದ್ಧಿವಂತರಲ್ಲ ಅಂತ. ಬಹಳ ಡೇಂಜರಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ ನಾನು ನಿಮ್ ದೃಷ್ಟಿಕೋನದಲ್ಲಿ. ಇಲ್ಲ, ಖಂಡಿತ ಡೇಂಜರಸ್ ಅಲ್ಲ. ಹಿಂದೂಸ್ತಾನದಲ್ಲಿ ಇರೋಕೆ ಬಿಡಲ್ಲ ನನಗೆ. ಅಂತೂ ಅವರಿಗೂ ಅರ್ಥ ಆಗತ್ತೆ. ಆದ್ರೆ ಕಳೆದ 10 ವರ್ಷದಲ್ಲಿ ಸೋನಿಯಾ ಗಾಂಧಿ ಬದಲಾಗಿದ್ದಾರಾ ಅಥವಾ ನಿಮ್ಮ ಪರ್ಸೆಪ್ಷನ್ ಬದಲಾಗಿದ್ಯಾ? ನೋಡಿ, ಏನಕ್ಕೋಸ್ಕರ ಅವರು ಬದಲಾದ್ರು ಅಂದ್ರೆ ನನ್ನ ಪರ್ಸೆಪ್ಷನ್ ದೊಡ್ಡದಾಗಿದೆ, ಬದಲಾಗಿದೆ. ಶರದ್ ಪವಾರ್ ಕೂಡ ನಿಮ್ಮನ್ನ ವಿದೇಶಿ ಅಂತಾನೆ ಕರೀತಾರೆ. ಹೌದು, ಹಾಗಾದ್ರೆ ಶರದ್ ಪವಾರ್ ಅವರನ್ನ ಇಲ್ಲಿ ಕರೆಸಿ ಕೇಳಿ. ನಿಮ್ಮೇಲೆ ತುಂಬಾ ಪ್ರಭಾವ ಇದೆ ಶರದ್ ಪವಾರ್ ಅವರದ್ದು. ನನ್ನ ಮೇಲೆ ಅವರ ಪ್ರಭಾವ ಇದೆಯಾ ಅಥವಾ ಅವ್ರ ಮೇಲೆ ನನ್ನ ಪ್ರಭಾವ ಇದೆಯಾ ಅಂತ ನೀವು ಡಿಸೈಡ್ ಮಾಡಿ. ಸರ್, ನಾನು ಈಗ ತಾನೇ ನೀವು ರಾಹುಲ್ ಸಾಬ್ ಮೇಲೆ ಆರೋಪ ಮಾಡಿದ್ರಿ ಏನಂದ್ರೆ ದಟ್ಸ್ ಹಿ ಇಸ್ ಅನ್ ಅಪರ್ಚುನಿಸ್ಟ್. ಬಟ್ ಬೀಯಿಂಗ್ ಎ ಬಿಸ್ನೆಸ್ ಮ್ಯಾನ್ ಯು ಹ್ಯಾವ್ ಟು ಬಿ ಎ ಅಪರ್ಚುನಿಸ್ಟ್. ಈಗ ಒಂದ್ ವೇಳೆ ಅವಕಾಶ ಏನ್ ಬರುತ್ತೋ ಅದನ್ನ ಕಳ್ಕೊಂಡ್ರೆ ನೀವು ಬಿಸ್ನೆಸ್ ಮಾಡಕ್ ಆಗದೇ ಇಲ್ಲ. ಅದಕ್ಕೋಸ್ಕರ ಪೊಲಿಟಿಕಲ್ ರಿಲೇಷನ್ಸ್ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ ಮಾಡ್ಕೊಂಡ್ರೆ ತಪ್ಪೇನಿದೆ? ಖಂಡಿತ ಸರಿ ಇದೆ. ಇವರನ್ನ ಇಲ್ಲಿ ಕೂರಿಸಿ ನಾನು ಅಲ್ಲಿಗೆ ಹೋಗ್ತೀನಿ. ಖಂಡಿತ ಸರಿಯಾಗಿ ಹೇಳಿದ್ರಿ ನೀವು. ಏನು ಇದೇ ಕಾರಣನಾ?
ಆದ್ರೆ ನೀವು ಖಂಡಿತ ಇದನ್ನೇ ಹೇಳಿದ್ರಿ, ಅದಕ್ಕೋಸ್ಕರ ಇವತ್ತಿನ 90% ಇಂಡಸ್ಟ್ರಿಯಲಿಸ್ಟ್ ಹೀಗೇನೆ ಬಿಹೇವ್ ಮಾಡ್ತಾರೆ. ನನ್ನ ಪ್ರಕಾರ ನಾನು ಅವರಲ್ಲಿ ಒಬ್ಬನಲ್ಲ. ಆದ್ರೆ ಇದರ ಅರ್ಥ ಇದಲ್ಲ ಏನಂದ್ರೆ ನೀವು ಸುಮ್ನೆ ಕ್ರಿಟಿಸೈಸ್ ಮಾಡ್ತಾನೆ ಇರಿ ಅಂತ. ನನಗೇನು ಸರಿ ಅನ್ಸುತ್ತೋ, ದೇಶಕ್ಕೆ ಏನ್ ಸರಿ ಅನ್ಸುತ್ತೋ ನಾನದನ್ನ ಹೇಳ್ತೀನಿ. ಅದರಲ್ಲಿ ನನ್ನ ತಪ್ಪಿರ್ಬೋದು ಕೆಲವೊಮ್ಮೆ, ಆದ್ರೆ ನಾನಂತೂ ಇದನ್ನ ನೋಡಲ್ಲ. ಗೌರ್ಮೆಂಟ್ ಇದನ್ನ ಇಷ್ಟಪಡುತ್ತೋ ಅಥವಾ ಪಡಲ್ವೋ, ಆದ್ರೆ ಒಂದಂತೂ ನಿಜ, ಸುಮ್ನೆ ಬೈಯೋದು, ಅರ್ಥ ಇಲ್ಲದೆ ರಾಂಗ್ ವರ್ಡ್ಸ್ ಯೂಸ್ ಮಾಡೋದು ಅಥವಾ ರೂಡ್ನೆಸ್ದಿಂದ ನೀವೇನು ಅಚೀವ್ ಮಾಡಕ್ಕಾಗಲ್ಲ. ಒಂದ್ ವೇಳೆ ನೀವು ಬಯಸ್ತೀರಾ ಏನಂದ್ರೆ ಗೌರ್ಮೆಂಟ್ ನಿಮ್ಮ ಮಾತನ್ನ ಕೇಳಬೇಕು ಅಂತ, ಅದಕ್ಕೆ ನೀವು ಪೊಲೈಟ್ಲಿ ಬಟ್ ಫರ್ಮ್ಲಿ ಹೇಳ್ಬೇಕು. ಅದನ್ ಮಾಡೋಕೆ ನಾನು ಪ್ರಯತ್ನಿಸ್ತಿದ್ದೀನಿ. ಹಾಗಿದ್ರೆ ನೀವ್ಯಾಕೆ ಹೋಗಲ್ಲ ರಾಜ್ಯಸಭೆಗೆ? ಯಾರು ಕರೀತಿಲ್ಲ, ಮತ್ತೆ ನನಗೆ ಟೈಮ್ ಇಲ್ಲ ಅಲ್ಲಿಗೆ ಹೋಗಿ ಟೈಮ್ ಹಾಳು ಮಾಡೋದಕ್ಕೆ. ನಾನು ಹೋಗಿ ಏನ್ ಮಾಡ್ಲಿ ಅಲ್ಲಿ? ಏನ್ ಭಾಷಣ ಇಲ್ಲಿ ಮಾಡ್ತಾ ಇದ್ದೀರೋ ಇದನ್ನ ಅಲ್ಲೂ ಮಾಡ್ಬೋದು. ಇಲ್ಲ, ಇಲ್ಲಿ ಕೇಳೋದಕ್ಕೆ ಜನ ಇದ್ದಾರೆ, ಅಲ್ಲಿ ಖಾಲಿ ಹೌಸ್ ಇರುತ್ತೆ. ಅವರು ತಮ್ಮ ಡೈಲಿ ಭತ್ಯೆ ತಗೊಳ್ತಾರೆ ಮತ್ತು ಅದಾದ್ಮೇಲೆ ಮಾಯ ಆಗೋಗ್ತಾರೆ. ಹಾಲ್ ಸೆಂಟ್ರಲ್ ಹಾಲ್ನಲ್ಲಿ ಕೂತ್ಕೋತಾರೆ, ಮತ್ತೆ ಅಲ್ಲಿ ಕ್ಯಾಂಟೀನ್ ತುಂಬಾ ಚೆನ್ನಾಗಿದೆ, ತುಂಬಾ ಕಡಿಮೆ ಬೆಲೆ, ಮತ್ತೆ ತುಂಬಾ ರುಚಿಯ ತಿಂಡಿಗಳು ಸಿಗುತ್ತವೆ. ಸಮೋಸ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಯಾಕಂದ್ರೆ ನಿಮ್ಮ ಎಷ್ಟು ಜನ ಸ್ನೇಹಿತರಿದ್ದಾರೆ ರಾಜಕೀಯದಲ್ಲಿ, ಅದನ್ನ ನೋಡ್ತಾ ಇದ್ರೆ ನಮ್ಗನ್ಸುತ್ತೆ ನಿಮ್ಮ ನಿಜವಾದ ಜಾಗ ಅಲ್ಲೇ ಇದೆ ಅಂತ. ಪ್ರೈವೇಟ್ ಲೈಫ್ ಇದೆ ನಂದು. ನೀವ್ ಯಾವಾಗ ಪೊಲಿಟಿಕಲ್ ಲೈಫಿಗೆ ಬರ್ತೀರಾ, ಯಾರೇನ್ ಬೇಕಾದ್ರೂ ಹೇಳ್ಬೋದು. ಬೆಳಗ್ಗೆ 8 ಗಂಟೆಗೆ ನಿಮ್ ಮನೆಗೆ ಬರ್ಬೋದು. ಈಗ ನಾನು 10 ಗಂಟೆವರೆಗೂ ಮಲಗಿದ್ರು ನನ್ನ ಯಾರು ಕೇಳೋರಿಲ್ಲ. ಇಲ್ಲ, ಈ ವ್ಯಾಪಾರ ಮಾಡಬಾರ್ದು ಪಬ್ಲಿಕ್ ಲೈಫ್ನಲ್ಲಿ, ಮತ್ತು ಈ ವಯಸ್ಸಲ್ಲಂತೂ ಮಾಡ್ಲೇಬಾರ್ದು. ರಾಹುಲ್ಜಿ, ಇದನ್ನ ಹೇಳಿ ಏನಂದ್ರೆ ಯಾವಾಗ ಮಕ್ಕಳು ಕೆಲಸ ನೋಡ್ಕೋತಾರೋ ಆಗ ನೀವು ಕೇವಲ ಚೇರ್ಮನ್ ಆಗಿರ್ತೀರಾ. ಮಿಕ್ಕ ಸಮಯದಲ್ಲಿ ಏನ್ ಮಾಡ್ತೀರಾ? ಗೌರ್ಮೆಂಟ್ಗೆ ಚಮಚಾಗಿರಿ ಅಂತೂ ಮಾಡಲ್ಲ, ಬಟ್ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಸುತ್ತೋ ಅಲ್ಲಿ ಅವರನ್ನ ಎಚ್ಚರಿಸ್ತೀನಿ, ಹೇಳ್ತೀನಿ ಎಲ್ಲಿ ತಪ್ಪಿದೆ ಅಂತ. ಅದರಿಂದ ದೇಶಕ್ಕೆ, ದೇಶದ ಜನರಿಗೆ ಒಳ್ಳೇದಾಗ್ಬೇಕು ಆ ರೀತಿ. ಇದು ನೀವು ರಾಜಕೀಯಕ್ಕೆ ಹೋಗೋ ಸೂಚನೆಯ ಮೊದಲ ಹೆಜ್ಜೆನಾ? ಈಗ ಇದು ಇವ್ರ ರೀಡಿಂಗು. ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಕೆಲವು ಆರೋಪಗಳಿವೆ, ಪ್ರಶ್ನೆಗಳಿವೆ. ರಾಹುಲ್ ಬಜಾಜ್ ಅವರ ಮೇಲೆ ಜನತಾ ಮೊಕದ್ದಮೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ಇವತ್ತು ಆರೋಪಗಳು ಮತ್ತು ಪ್ರಶ್ನೆಗಳ ಸುಳಿಯಲ್ಲಿದ್ದಾರೆ ರಾಹುಲ್ ಬಜಾಜ್, ಹೆಸರಾಂತ ಕೈಗಾರಿಕೋದ್ಯಮಿ. ಆಪ್ಕಿ ಅದಾಲತ್ನಲ್ಲಿ ಇಂಡಸ್ಟ್ರಿಯಲಿಸ್ಟ್ ರಾಹುಲ್ ಬಜಾಜ್ ಮೇಲೆ ಇರುವ ಆರೋಪ. ಇವರು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತಾರೆ. ಐ ಪ್ಲೀಡ್ ಗಿಲ್ಟಿ. ಮತ್ತೆ ಯಾವಾಗ ಮಾತಾಡ್ತಾರೋ ಅವಾಗೇನಾದ್ರೂ ತಪ್ಪು ಮಾತಾಡ್ತಾರೆ. ಐ ಪ್ಲೀಡ್ ಇನ್ನೋಸೆಂಟ್. ನಿಮ್ಗೆ ಉದಾಹರಣೆ ಕೊಡ್ತೀನಿ. 2003 ಫೆಬ್ರವರಿ 6ರಂದು ಸಿಐಐನ ಮೀಟಿಂಗ್ ಇತ್ತು. ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕೂತಿದ್ರು, ಮತ್ತೆ ನೀವು ಅವರ ಗಾಯದ ಮೇಲೆ ಉಪ್ಪು ಸವರೋ ಕೆಲಸ ಮಾಡಿದ್ರಿ. ಗಾಯದ ಮೇಲೆ ಉಪ್ಪನ್ನ ಸೌರೋ ಕೆಲಸ ಅಂತೂ ನನ್ನ ಪ್ರಕಾರ ನಾನು ಮಾಡ್ಲಿಲ್ಲ. ಏನ್ ಸರಿ ಅನ್ಸಿತ್ತೋ ಅದನ್ನ ಹೇಳ್ದೆ. ಅದರಿಂದ ಅವರು ತುಂಬಾ ಕೋಪ ಮಾಡ್ಕೊಂಡ್ರು. ಆಮೇಲೆ ನೀವು ಭಯ ಪಟ್ಕೊಂಡು ಕ್ಷಮೆ ಕೇಳಿದ್ರಿ. ಸಂಪೂರ್ಣ ತಪ್ಪು. ಜೀವನದಲ್ಲಿ ಯಾವಾಗ ನಾನು ತಪ್ಪು ಮಾಡಿಲ್ವೋ ಆವಾಗ ಯಾವತ್ತೂ ಕ್ಷಮೆ ಕೇಳಿಲ್ಲ. ಯಾವಾಗ ನಾನು ತಪ್ಪು ಮಾಡಿದ್ದೀನೋ ಅವಾಗೆಲ್ಲ ಕ್ಷಮೆ ಕೇಳಿದ್ದೀನಿ. ಸಿಐಐನ ಡೈರೆಕ್ಟರ್ ಜನರಲ್ ತರುಣ್ ದಾಸ್ ಅಹಮದಾಬಾದ್ಗೆ ಹೋದ್ರು, ಅವರು ಕ್ಷಮೆ ಕೇಳಿದ್ರು. ನನ್ನ ಇಚ್ಛೆಗೆ ವಿರುದ್ಧವಾಗಿ ಇದು ಪಬ್ಲಿಕಲ್ಲಿ ನಾನು ಹೇಳಿದ್ದೀನಿ. ಮತ್ತೆ ತರುಣ್ ದಾಸ್ ಈ ಪ್ರೋಗ್ರಾಮ್ನ ಖಂಡಿತ ನೋಡ್ತಾರೆ. ತುಂಬಾ ಡಿಸ್ಟರ್ಬ್ ಆಗಿದ್ದೆ, ನಾನು ತುಂಬಾ ಅನ್ಹ್ಯಾಪಿ ಆಗಿದ್ದೆ. ಮತ್ತೆ ನರೇಂದ್ರ ಮೋದಿಜಿ ಕೂಡ ಈ ಪ್ರೋಗ್ರಾಮ್ ನೋಡಿದ್ರೆ ಅರ್ಥ ಮಾಡ್ಕೊಳ್ತಾರೆ ಏನಂದ್ರೆ ರಾಹುಲ್ ಬಜಾಜ್ ಕ್ಷಮೆ ಕೇಳಿಲ್ಲ ಅಂತ. ಅದಕ್ಕೋಸ್ಕರ ಅಲ್ಲ, ಏನಂದ್ರೆ ಕ್ಷಮೆ ಕೇಳಬಾರ್ದು ಅಂತಲ್ಲ. ತಪ್ಪು ಮಾಡಿದ್ರೆ ಖಂಡಿತ ಕೇಳ್ತಿದ್ದೆ, ತಪ್ಪು ಮಾಡಿಲ್ಲ. ಅವತ್ತಂತೂ ಖಂಡಿತ ತಪ್ಪಾಗಿ ಮಾತಾಡಿಲ್ಲ. ಯಾವ ವಿಷಯ ಕ್ಷಮೆ ಕೇಳೋದು? ಆದ್ರೆ ನಾನು ತರುಣ್ ದಾಸ್ ಅವರನ್ನ ಹೇಗ್ ತಡೆಯೋಕ್ ಸಾಧ್ಯ ಹೇಳಿ? ಆದ್ರೆ ನೀವು ಮುಲಾಮ್ ಹಚ್ಚೋ ಅಂತ ಕೆಲಸ ಖಂಡಿತ ಮಾಡಿದ್ರಿ. ಯಾವಾಗ ನರೇಂದ್ರ ಮೋದಿ ಎಕನಾಮಿಕ್ ಸಮಿಟ್ಗೆ ಬಂದ್ರೋ 25 ನವೆಂಬರ್ಗೆ, ಅಲ್ಲಿ ಕೆಲವು ಆಕ್ಟಿವಿಸ್ಟ್ಗಳು, NGOಗಳು ಪ್ರೊಟೆಸ್ಟ್ ಮಾಡ್ತಿದ್ರು. ಆಗ ನೀವ್ ಹೇಳಿದ್ರಿ ಮೋದಿ ಇಸ್ ಆನ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ಮತ್ತೆ ಈ ತರ ಏನ್ ಗಲಾಟೆ ನಡೀತಿದೆ ಅದು ಸರಿಯಲ್ಲ ಅಂತ. ಕರೆಕ್ಟ್ ವಿಷಯ. ಇದನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಏನಂದ್ರೆ ಅವರು ಯಾವಾಗ ಇಂಡಿಯಾ ಎಕನಾಮಿಕ್ ಸಮಿಟ್ ನಲ್ಲಿ ಯಾವ್ದಾದ್ರು ಈ ತರದ ಸಿಐಐನ ಮೀಟಿಂಗಿಗೆ ಬಂದ್ರೋ, ನಾನು ಅವ್ರ ಜೊತೆ ಡೈಸ್ ನಲ್ಲಿ ಇರ್ಲೇ ಇಲ್ಲ. ಸಿಐಐ ನನ್ನನ್ನ ಅವ್ರ ಜೊತೆ ಡೆಸ್ಕ್ ನಲ್ಲಿ ಹಾಕೇ ಇರ್ಲಿಲ್ಲ, ಸೇರ್ಸೇ ಇರ್ಲಿಲ್ಲ. ಯಾಕಂದ್ರೆ ಅವರು ಭಯ ಪಟ್ಟಿದ್ರು ಸಿಐಐನವರು, ಯಾಕಂದ್ರೆ ನಾನು ಮತ್ತೆ ಬೈದ್ಬಿಡ್ತೀನಿ ಅಂತ. ಆದ್ರೆ ಏನಾಯ್ತಂದ್ರೆ ಏನು ಆಕ್ಟಿವಿಸ್ಟ್ಗಳು ಬಂದಿದ್ರೋ, ಬೈ ಚಾನ್ಸ್ ಮೋದಿಜಿ ಬಂದ್ರು, ನಾನ್ ಬಂದೆ ಎಲ್ಲಿಂದಲೋ ಅವತ್ತು. ಅವರಲ್ಲಿ ಲೀಡರ್ಸ್ ಯಾರಿದ್ರು? ನಫೀಸಾ ಅಲಿ. ಅವರು ನನಗೆ 10 ವರ್ಷಗಳಿಂದ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಐ ಹೋಲ್ಡ್ ಹರ್ ಇನ್ ವೆರಿ ಹೈ ರಿಗಾರ್ಡ್. ಅವರು ಏನೋ ಶುರು ಮಾಡಿದ್ರು ಮಾತಾಡೋಕೆ, ಆದ್ರೆ ನಾನು ಸಿಐಎ ಕಡೆ ನೋಡ್ಬೇಕಿತ್ತು. ಅವರು ಮಾತು ಕೂಡ ಸ್ವಲ್ಪ ಜಾಸ್ತಿ ಮಾತಾಡಲ್ಲ. ಅವರು ಹೋಟೆಲ್ನ ಒಳಗಡೆ ಇದ್ರು, ಎಲ್ಲ ಸೆಕ್ಯೂರಿಟಿ ಅವರು ನಿಂತಿದ್ರು. ನಾನು ಏನಾದ್ರೂ ಒಂದು ಹೇಳ್ಬೇಕಿತ್ತು. ನಾನು ಇದನ್ನ ಹೇಳ್ದೆ, ಏನಂದ್ರೆ ನೋಡಿ ಎಲೆಕ್ಟೆಡ್ ಇದ್ದಾರೆ ಅವರು, ಸಿಎಂ ಅಂತ ಹೇಳ್ದೆ, ಸಮಥಿಂಗ್ ಲೈಕ್ ದಟ್ ಐ ರಿಮೆಂಬರ್. ಆದ್ರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಜನರು ಎಲೆಕ್ಟ್ ಮಾಡಿದ್ದಾರೆ, ಆ ರೀತಿ ಏನೋ ಒಂದು ಹೇಳ್ದೆ ನಾನು, ವಿಷಯ ಮುಗಿದೋಗ್ಲಿ ಅಂತ. ಮತ್ತೆ ನಂಗೆ ನೆನಪು ಕೂಡ ಇಲ್ಲ. ಏನಂದ್ರೆ ಅವರು
ಹೊರಟೋದ್ರೋ ಇಲ್ವೋ ಅಥವಾ ಕೇಳಿಸ್ಕೊಂಡ್ರೋ ಇಲ್ವೋ ನನ್ಗೆ ನೆನಪಿಲ್ಲ, ಮತ್ತೆ ಅವ್ರಿದ್ನ ಕೇಳಿಸ್ಕೊಳ್ಳಿ ಅಂತ ನಾನು ಹೇಳೂ ಇಲ್ಲ ರಜಜ್ಜಿ. ಆದ್ರೆ ಪತ್ರಿಕೆಗಳಲ್ಲಿ ಬಂದಾಗ ಅವರು ಖಂಡಿತ ಓದಿರ್ತಾರಲ್ವಾ? ಅವ್ರಿಗೆ ಗೊತ್ತಿದ್ರೆ ಗೊತ್ತಿರುತ್ತೆ, ಅದ್ರ ಚಿಂತೆ ನಾನು ಮಾಡಲ್ಲ. ಎಲ್ಲ ವಿಷಯಗಳು ಪತ್ರಿಕೆಯಲ್ಲಿ ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಿದೆ. ತುಂಬಾ ವಿಷಯಗಳನ್ನ ಬರೀತಾರೆ ಜನರು, ನಿಮ್ ಬಗ್ಗೆ ಕೂಡ, ನನ್ ಬಗ್ಗೆ ಕೂಡ, ಎಲ್ರ ಬಗ್ಗೆ. ನಿಮ್ಮನ್ನ ಕಂಡ್ರೆ ಭಯ ಪಡ್ತಾರಲ್ವಾ? ಒಂದ್ ಕಾಲದಲ್ಲಿ ನೀವು ಇಲ್ಲ. ಮಿಡಲ್ ವೇಟ್ ಬಾಕ್ಸರ್ ಆಗಿದ್ರಿ ಒಂದ್ ಕಾಲದಲ್ಲಿ. ಇಲ್ಲ, ಲೈಟ್ ಹೆವಿ ವೇಟ್. ಮಿಡಲ್ ವೇಟ್ಗಿಂತ ದೊಡ್ಡದಿರುತ್ತೆ ಅದು ಲೈಟ್ ಹೆವಿ ವೇಟ್. ಆದ್ರೆ ಸ್ಕೂಲ್ನಲ್ಲಿ ಅದು ಸ್ಕೂಲ್ನ ವೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸ್ಕೂಲಲ್ಲಿ ಚಾಂಪಿಯನ್ ಆಗಿದೆ, ಮತ್ತೆ ಸ್ಕೂಲ್ನಲ್ಲಿ ಬಾಕ್ಸಿಂಗ್ ಕ್ಯಾಪ್ಟನ್ ಆಗಿದೆ. ನಿಮ್ಮಲ್ಲಿ ಅದರ ಅಭ್ಯಾಸ ಈಗಲೂ ಹಾಗೆ ಉಳ್ಕೊಂಡಿದ್ಯಾ, ಹೊಡೆದಾಡೋದು? ಈ ಆರೋಪ ಒಪ್ಕೊಂಡಿದ್ದೀರಾ ಯಾಕಂದ್ರೆ ನೀವು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತೀರಾ, ಹಾಗಾಗಿ ಜಾಸ್ತಿ insist ಆದ್ರೆ ಇದನ್ನ ಮಾಡಿಲ್ಲ. ಒಪ್ಕೋಬೇಕಾಗತ್ತೆ. ನನ್ನ ಫ್ಯಾಮಿಲಿ ಕೂಡ ಹೇಳುತ್ತೆ, ವೈಫ್ ಕೂಡ ಹೇಳ್ತಾರೆ, ಎಲ್ರೂ ಹೇಳ್ತಾರೆ ನಂಗೆ. ಈಗೇನ್ ಮಾಡ್ಲಿ? ಆದ್ರೆ ಏನು, ನೀವು ಆ ಎರಡನೇ ಸ್ಟೇಟ್ಮೆಂಟ್ ಹೇಳಿದ್ರೆ ಅದನ್ನ ನಾನು ಅಡ್ಮಿಟ್ ಮಾಡ್ಲಿಲ್ಲ ಅಲ್ವಾ? ನನಗನ್ಸುತ್ತೆ ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತೀನಿ ಅಂತ. ನಾನು ಹೇಳಲೇಬೇಕು, ಇವ್ರು ಹೇಳ್ತಾರೆ ತಪ್ಪು ಮಾತಾಡ್ತೀಯ ಅಂತ, ಆಮೇಲೆ ಏನ್ ಹೇಳಿ ನಾನು? ಈ ಮಾತು ನಿಜನಾ? ಯಾವಾಗ ಬೋರ್ಡ್ನಲ್ಲಿ ಮೀಟಿಂಗ್ ಇರುತ್ತೋ ಆಗ ಯಾರನ್ನು ಮಾತಾಡೋದಕ್ಕೆ ಬಿಡೋದಿಲ್ವಂತೆ ನೀವು? ಯಾವ ಬೋರ್ಡ್ ಮೆಂಬರ್ ನಿಮಗೆ ಆತರ ಹೇಳಿದ್ದು? ನೀವು ಅವ್ರನ್ನ ತೆಗ್ದಾಕ್ಬಿಡ್ತೀರಾ? ಖಂಡಿತ ಇಲ್ಲ. ನೋಡಿ, ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಮಾತಾಡ್ತೀನಿ ಸಾಕಷ್ಟು. ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ, ಮಕ್ಕಳನ್ನ ಬಿಡ್ತೀನಿ ಮಾತಾಡೋದಕ್ಕೆ. ಈಗ ಖಂಡಿತ ಈ ವಿಷಯ ಕರೆಕ್ಟ್ ಇದೆ. ಬೋರ್ಡ್ನಲ್ಲಿ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಚೇರ್ಮನ್ ಕೂಡ, ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ, ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡಲ್ಲ ಅಂದ್ರೆ ಕೆಲಸ ಹೇಗೆ ನಡೆಯುತ್ತೆ? ಬೋರ್ಡ್ ನಡೆಸಬೇಕಲ್ಲ. ಮತ್ತೆ ನೀವು ಬಟ್ ನಾವು 1 ಏಪ್ರಿಲಿಂದ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಲ್ಲ. ನನ್ನ ದೊಡ್ಡ ಮಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾನೆ 1 ಏಪ್ರಿಲ್ 2005 ಇಂದ. ನಾನು ಕೇವಲ ಚೇರ್ಮನ್ ಆಗಿರ್ತೀನಿ. ಆಗ ಕಡಿಮೆ ಮಾತಾಡ್ತೀರಾ ಅಥವಾ ಇನ್ನೂ ಜಾಸ್ತಿ ಮಾತಾಡ್ತೀರಾ? ಬೋರ್ಡ್ನಲ್ಲಿ ಕಡಿಮೆ ಮಾತಾಡ್ತೀನಿ, ಬೋರ್ಡ್ನ ಹೊರಗೆ ಜಾಸ್ತಿ ಮಾತಾಡ್ತೀನಿ. ಆಪ್ಕಿ ಅದಾಲತ್ನಲ್ಲಿ ರಾಹುಲ್ ಬಜಾಜ್ ಅವರ ಮೇಲೆ ಜನತಾ ಮೊಕದ್ದಮೆ ಮುಂದುವರಿಯುತ್ತೆ. ಒಂದು ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೀವಿ ಬಜಾಜ್ ಸ್ಕೂಟರ್ ತಯಾರಿಸೋ ಕಂಪನಿಯ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಹುಲ್ ಬಜಾಜ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಮೇಲೆ ಇರುವ ಆರೋಪ. ಇವರಿಗೆ ದ್ವಿಮುಖ ನಿಲುವು ಇದೆ. ರಾಹುಲ್ ಜಿ, ಡಬಲ್ ಸ್ಟ್ಯಾಂಡರ್ಡ್. ನಿಮಗೆ ನೆನಪಿದೆಯಾ 1997ನಲ್ಲಿ ನೀವು ಬಾಂಬೆ ಕ್ಲಬ್ ಮಾಡಿದ್ರಿ? ಟೆಕ್ನಿಕಲ್ ಆನ್ಸರ್ ಇಸ್ ನೋ. ಯಾಕಂದ್ರೆ ನಾನು ಮಾಡಿರ್ಲಿಲ್ಲ, ನಾನು ಯಾರಿಗೂ ಬರ್ದಿರ್ಲಿಲ್ಲ, ನಾನು ಯಾರಿಗೂ ಹೇಳಿರ್ಲಿಲ್ಲ. ಆದ್ರೆ ಕೆಲವು ವ್ಯಕ್ತಿಗಳು ನನಗೆ ಬರ್ದಿದ್ರು, ಏನಂದ್ರೆ ಲೆಟ್ ಅಸ್ ಗೆಟ್ ಟುಗೆದರ್, ವಿ ಗಾಟ್ ಟುಗೆದರ್ ಅಂಡ್ ದಟ್ ಬಿಕೇಮ್ ನೋನ್ ಆಸ್ ಬಾಂಬೆ ಕ್ಲಬ್ ಲೆಡ್ ಬೈ ರಾಹುಲ್ ಬಜಾಜ್. ನೋ, ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು. ಹರಿಶಂಕರ್ ಸಿಂಘಾನಿಯಾ, ಭರತ್ ರಾಮ್ಜಿ, ಗೋಡ್ರೇಜ್, ಜಮ್ಶೆದ್ ಗೋಡ್ರೇಜ್, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು. ಆದ್ರೆ ಇದು ಖಂಡಿತ ಹೌದು. ಅದು ನಿಧಾನವಾಗಿ ಗೌರ್ಮೆಂಟ್ ಕೋಪ ಮಾಡ್ಕೊಳ್ತಾ ಹೋಯ್ತು. ಹಾಗಾಗಿ ವ್ಯಕ್ತಿಗಳು ಹಿಂದೆ ಸರಿತಾ ಹೋದ್ರು. ಒಬ್ರೇ ಒಬ್ಬ ರಾಹುಲ್ ಬಜಾಜ್ ಐಡೆಂಟಿಟಿ ಆಗಿ ಉಳಿದ್ರು ಬಾಂಬೆ ಕ್ಲಬ್ ಇಂದ. ಈಗ ಬೇರೆ ಯಾರ ಹೆಸರು ಯಾರಿಗೂ ನೆನಪಿಲ್ಲ ಬಾಂಬೆ ಕ್ಲಬ್ದು. ಕೇವಲ ರಾಹುಲ್ ಬಜಾಜ್, 1 ಮೆಂಬರ್ ಕ್ಲಬ್. ಯಾಕಂದ್ರೆ ರಾಹುಲ್ ಬಜಾಜ್ ಫಾರಿನ್ ಕಂಪನಿಗಳ ವಿರುದ್ಧ ಮಾತಾಡೋದ್ರಲ್ಲಿ ಎಲ್ಲರಿಗಿಂತ ಜಾಸ್ತಿ ಮುಂದೆ ನಿಂತ್ಕೊಂಡಿದ್ರು. ಹೌದು, ಅಂದ್ರೆ ಗೌರ್ಮೆಂಟ್ನ ಪಾಲಿಸಿಯ ವಿರುದ್ಧ ಮಾತಾಡಿದ್ದೆ ನಾನು. ತುಂಬಾ ಕೋಪ ಮಾಡ್ಕೊಂಡಿದ್ರು ನನ್ನ ಮೇಲೆ ಗೌರ್ಮೆಂಟ್ನವರು ಮತ್ತೆ ಮೀಡಿಯಾದವರು ಕೂಡ. ಯಾಕಂದ್ರೆ ಆ ಸಮಯ ಫ್ಯಾಷನೇಬಲ್ ಆಗಿತ್ತು. ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ನಮ್ಮನ್ನ ಪ್ರೊಟೆಕ್ಷನಿಸ್ಟ್ ಅಂತ ಹೇಳ್ತಿದ್ರು. ಆ ವಿಷಯ ತಪ್ಪಾಗಿತ್ತು. ನಾವು ಕೇವಲ ಹೇಳಿದ್ದಿಷ್ಟೇ, ಹಿಂದೂಸ್ತಾನಿ ಬಿಸ್ನೆಸ್ಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡ್ಬೇಕು ಅಷ್ಟೇ. ಒಂದು ವೇಳೆ ನಿಮ್ಗೆ ಹೀಗನ್ಸುತ್ತೆ ಅಂದ್ರೆ ಮಲ್ಟಿನ್ಯಾಷನಲ್ ಬರೋದ್ರಿಂದ ಹಿಂದೂಸ್ತಾನದ ಕಂಪನೀಸ್ಗೆ ಒಳ್ಳೇದಾಗಲ್ಲ ಅಂತ. ಹಾಗಿದ್ರೆ ನೀವು ಕವಾಸಕಿನ ಯಾಕೆ ತಗೊಂಡ್ ಬಂದ್ರಿ? ಇಲ್ಲ. ವಿಷಯ ಖಂಡಿತ ಹಾಗಲ್ಲ. ಮತ್ತೆ ಕವಾಸಕಿ ಹತ್ರ ನನ್ನ ಕಂಪನಿಯ 1% ಕೂಡ ಶೇರ್ ಹೋಲ್ಡಿಂಗ್ ಇಲ್ಲ. ನಾನ್ ಯಾವತ್ತೂ ಹೀಗೆ ಹೇಳಿಲ್ಲ. ನೀವು ನೋಡಿ, ನಾವು ಗಾಂಧಿಯನ್ ಫ್ಯಾಮಿಲಿ ಜನ. ಗಾಂಧೀಜಿ ಏನ್ ಹೇಳ್ತಿದ್ರು? ವಿಂಡೋಸ್, ನಿಮ್ಮ ಕಿಟಕಿಗಳನ್ನ ಓಪನ್ ಆಗಿಡಿ, ಜಗತ್ತಿನ ಮೂಲೆ ಮೂಲೆಯಿಂದ ಬರಲಿ ಐಡಿಯಾಸ್, ಗಾಳಿ ಎಲ್ಲವನ್ನು. ಆದ್ರೆ ಇಷ್ಟೊಂದು ಬರೋಕೆ ಬಿಡಬೇಡಿ. ಏನಂದ್ರೆ ನಮ್ಮ ಮರ ಏನಿದೆ ಅದು ಬಾಗೋಷ್ಟು ಅಥವಾ ಬಿದ್ದೋಗೋಷ್ಟು. ಅದಕ್ಕೆ ಅವರಿಂದ ನಾವು ಟೆಕ್ನಾಲಜಿ ತಗೋತಾ ಇದೀವಿ. ಮತ್ತೆ ಅಲ್ಲಿಂದನೇ ಯಾಕೆ ತಗೋತಾ ಇದೀವಿ? ಟೋಕಿಯೋ, ಬಹಳಷ್ಟು ಕಡೆಯಿಂದ ನಾವು ಟೆಕ್ನಾಲಜಿ ತಗೋತಾ ಇದೀವಿ. ದೊಡ್ಡ ದೊಡ್ಡ ಕಂಪನಿಗಳು ಪ್ರಪಂಚದಾದ್ಯಂತ ಬೇರೆಯವರಿಂದ ಟೆಕ್ನಾಲಜಿ ತಗೋತಾರೆ. ಆದ್ರೆ ಮಾಲೀಕತ್ವವನ್ನ ನಾವು ಕೊಟ್ಟಿಲ್ಲ. ಆದ್ರೆ ಅದರ ನಂತರ ಕೂಡ ನಾನು ಹೇಳ್ಬೇಕಾಗತ್ತೆ, ಏನಂದ್ರೆ ನಾನು ಇದರ ವಿರುದ್ಧ ಇವತ್ತಿಲ್ಲ. ಏನಂದ್ರೆ ನೀವು ಮಾಲೀಕತ್ವವನ್ನ ಕೊಡಬೇಡಿ ಅನ್ನೋ ವಿಷಯದಲ್ಲಿ. ಬೇರೆಯವರು ಕೊಡ್ತಾರೆ ಮಾಲೀಕತ್ವನ, ಸರಿಯಾದ ವಿಷಯ ಇದು. ಇವತ್ತು ನಿಮ್ಮ ಹತ್ರ ಚಾಯ್ಸ್ ಕೂಡ ಇಲ್ಲ. WTOನ ಅಂಡರ್ ನೀವು ಬೇಡ ಅನ್ನೋಕೆ ಆಗಲ್ಲ. ನೀವು ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕೊಟ್ರಿ ಅಲ್ವಾ ಪಾಲುದಾರಿಕೆನ? 26 ಅವ್ರಿಗೆ ಕೊಟ್ವಿ, 74 ನಾವೇ ಇಟ್ಕೊಂಡ್ವಿ. ಆದ್ರೆ 26 ಕೊಡ್ಬಾರ್ದಾ? ಈಗ ತಾನೇ ನೀವು ಹೇಳ್ತಿದ್ರಿ ಏನಂದ್ರೆ ನಾವ್ ಯಾವತ್ತೂ ಕೊಟ್ಟಿಲ್ಲ ಅಂತ. ಬಜಾಜ್ ಆಟೋ ಬಗ್ಗೆ ಮಾತಾಡ್ತಿದ್ವಿ. ಈಗ ನೀವು ಅಲಿಯನ್ಸ್ ನ ಬಗ್ಗೆ ಕೇಳಿ, ಇನ್ಶೂರೆನ್ಸ್ ಬಿಸ್ನೆಸ್ ನ ಬಗ್ಗೆ ಕೇಳಿ. ಅದರಲ್ಲಿ ಇನ್ಶೂರೆನ್ಸ್ ಬಗ್ಗೆ ನಮಗೇನು ಅರ್ಥನೇ ಆಗಲ್ಲ, ಮೊದಲನೇ ವಿಷಯ. ಸೆಕೆಂಡ್, ಅಲಿಯನ್ಸ್ ಪ್ರಪಂಚದ ಟಾಪ್ 3 ಕಂಪನೀಸ್ ಅಲ್ಲಿ ಇದಾರೆ ಇನ್ಶೂರೆನ್ಸ್ ನಲ್ಲಿ. ಮೂರನೇ ವಿಷಯ, ಗೌರ್ಮೆಂಟ್ ಲಿಬರಲೈಸ್ ಮಾಡ್ತು, ಅಲೋ ಮಾಡ್ತು ಫಾರಿನರ್ಸ್ ಬರೋದಕ್ಕೆ. ಮತ್ತೆ ಇದನ್ನ ಹೇಳಿದ್ರು 26% ತಗೋಬಹುದು ಅಂತ. ನಾವು ಮಾಡಿದ್ವಿ. ಇವತ್ತೇನನ್ಸುತ್ತೆ ನಿಮ್ಗೆ? ಏನು ಮಲ್ಟಿನ್ಯಾಷನಲ್ಗಳು ಭಾರತಕ್ಕೆ ಬಂದು
ಇಂಡಿಯನ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅನುಮತಿ ಕೊಡಬೇಕಾ ಅಥವಾ ಕೊಡಬಾರ್ದಾ? ನನ್ನ ಪ್ರಕಾರ ಏನಂದ್ರೆ ಎಲ್ಲ ವಿಷಯಗಳಲ್ಲೂ ಬರಬಾರ್ದು. ಕೆಲವರು ಹೇಳ್ತಾರೆ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಮಾಡ್ಬೇಕು ಅಂತ. ಇಂಗ್ಲೆಂಡಲ್ಲಿ ಮಾಡಿದ್ದಾರೆ. ನನ್ನ ಪ್ರಕಾರ ಈಗ ಹಿಂದೂಸ್ತಾನ ಇದಕ್ಕೆ ತಯಾರಿಲ್ಲ. ಯಾಕಂದ್ರೆ ಬೇರೆ ಎಷ್ಟೊಂದು ಇಂಡಸ್ಟ್ರೀಸ್ ಇವೆ. ಪಬ್ಲಿಕ್ ಸೆಕ್ಟರ್ನಲ್ಲಿ 200 ಕಂಪ್ನೀಸ್ ಇವೆ. ಇವುಗಳನ್ನ ಮಾಡಿ ಪ್ರೈವೇಟೈಸ್. ಇವುಗಳಲ್ಲಿ ಫಾರಿನರ್ಸ್ನ ಬರೋಕ್ ಬಿಡಿ. ಅದಕ್ಕೆ ಈಗ ಫಾರಿನರ್ಸ್ ಬರೋಕ್ ಬಿಡೋದ್ರಲ್ಲಿ ನಂದೇನು ತಕರಾರಿಲ್ಲ. ಆದ್ರೆ ಹೌದು, ಅಮೆರಿಕಾ ಮೆಜಾರಿಟಿ ಫಾರಿನ್ ಓನರ್ಶಿಪ್ನ ಅಲೌಡ್ ಮಾಡಲ್ಲ. ಸಿವಿಲ್ ಏವಿಯೇಷನ್ನಲ್ಲಿ, ಬ್ರಾಡ್ಕಾಸ್ಟಿಂಗ್ನಲ್ಲಿ, ಟೆಲಿಕಮ್ಯುನಿಕೇಷನ್ನಲ್ಲಿ ಯಾಕೆ ಅಲೌಡ್ ಮಾಡಲ್ಲ ಮೆಜಾರಿಟಿ? ಫರ್ಗೆಟ್ ಡಿಫೆನ್ಸ್. ಈ 3 ವಿಷಯಗಳಲ್ಲಿ ಅಲೌಡ್ ಮಾಡಲ್ಲ. ನಮಗೆ ಹೇಳ್ತಾರೆ ಅಲೌಡ್ ಮಾಡಿ ಅಂತ. ಆದ್ರೆ ಇದನ್ನ ಕೇವಲ ನಾನು ಅವರ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಿದ್ದೀನಿ ನಿಮ್ಗೆ. ಮತ್ತೆ WTOನಲ್ಲಿ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂದ್ರೆ, ಅಗ್ರಿಕಲ್ಚರ್ನಲ್ಲಿ ಯುರೋಪ್ ಅಂಡ್ ಅಮೆರಿಕಾ ನಾಚಿಕೆ ಇಲ್ದೇನೆ ಡೆವಲಪಿಂಗ್ ಕಂಟ್ರೀಸ್ಗೆ ಎಷ್ಟೊಂದು ನಷ್ಟ ಮಾಡ್ತಿದ್ದಾರೆ ಅಂದ್ರೆ ನಾನೇ ಕೂಗಾಡ್ತೀನಿ. ಹೊರಗಡೆ ಹೋಗ್ತೀನಿ, ತುಂಬಾ ಸಲ ಹೋಗ್ತೀನಿ, ಅಲ್ಲಿ ಕೂಗಾಡ್ತೀನಿ. ಮತ್ತೆ ಅದಕ್ಕೋಸ್ಕರನೇ ವಿದೇಶಿ ವ್ಯಕ್ತಿಗಳು ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ನೀವು ಇಷ್ಟೊಂದು ಕೂಗಾಡ್ತೀರಾ ಮತ್ತೆ ಇಷ್ಟೊಂದು ಮಾತಾಡ್ತೀರಾ, ಇದೇ ಕಾರಣಕ್ಕೆ ಅಲ್ವಾ ನಿಮ್ಮ ಮಕ್ಕಳು ನಿಮ್ಮನ್ನ ಕಂಪನಿಯಿಂದ ಹೊರಗಾಕೋದಿಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾರಂತೆ? ಪ್ರಯತ್ನ ಖಂಡಿತ ಮಾಡಿದ್ರು ಅವರು ತುಂಬಾ. ಸಕ್ಸಸ್ ಅನ್ನೋದು ನೋಡಿ ಹೇಗ್ ಸಿಗುತ್ತೆ. ಅಪ್ಪ ಕೂತಿದ್ದಾನೆ ಇಲ್ಲಿ. ನಾನು ಹೇಳ್ಬಿಟ್ಟೆ ಅವ್ರಿಗೆ MD ಆಗೋ ಮಗನೇ, ಆದ್ರೆ ಚೇರ್ಮನ್ ನಾನೇ ಆಗಿರ್ತೀನಿ. ಮತ್ತೆ ಮ್ಯಾನೇಜ್ಮೆಂಟ್ ಪೂರ್ತಿ ಕೊಟ್ಬಿಟ್ಟೆ. ಆದ್ರೆ ಓನರ್ಶಿಪ್ ಅಂತೂ ನನ್ನ ಕೈಯಲ್ಲೇ ಇದೆ ಅಲ್ವಾಜಿ. ನೀವು ಇದನ್ನೇ ಹೇಳ್ಬಿಡಿ, ಏನಂದ್ರೆ ಅಂಬಾನಿ ಕುಟುಂಬದಲ್ಲಿ ಏನು ಜಗಳ ನಡೀತಾ ಇದೆ ಅದನ್ನ ಬಗೆಹರಿಸೋದ್ರಲ್ಲಿ ನೀವು ರೋಲ್ ಪ್ಲೇ ಮಾಡ್ತಾ ಇದ್ದೀರಾ? ಝೀರೋ. ಯಾಕಂದ್ರೆ ಪತ್ರಿಕೆಗಳಲ್ಲಿ ಬಂದಿತ್ತು, ಹೌದು. ಆದ್ರೆ ಝೀರೋ. ನಾನ್ ಹೇಳಿದ್ನಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನನಗೇನು ಇಂಟ್ರೆಸ್ಟ್ ಇಲ್ಲ. ಇಬ್ರು ಅಣ್ಣ ತಮ್ಮ ನನ್ನ ಸ್ನೇಹಿತರು. ಐ ಹೋಲ್ಡ್ ಬೋತ್ ಆಫ್ ದಮ್ ಇನ್ ವೆರಿ ಹೈ ರಿಗಾರ್ಡ್. ಮೀನ್ಸ್ ಇತ್ಯಾದಿ ನಾನು ಹೋಗಲ್ಲ. ಬಟ್ ಇಟ್ಸ್ ಅ ಗ್ರೇಟ್ ಇನ್ಸ್ಟಿಟ್ಯೂಷನ್. ದೇಶಕ್ಕೋಸ್ಕರ ದೊಡ್ಡ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. 2 ವ್ಯೂಸ್ ಇರ್ಬೋದು, ಯಾವ ರೀತಿ ಮಾಡಿದ್ರು ಇತ್ಯಾದಿ. ಅದರಲ್ಲಿ ನಾನು ಹೋಗೋಕೆ ಇಷ್ಟಪಡಲ್ಲ. ಆದ್ರೆ ಇಟ್ಸ್ ಅ ಗ್ರೇಟ್ ಇನ್ಸ್ಟಿಟ್ಯೂಷನ್. ಮತ್ತೆ ನಾವು ಇದನ್ನೇ ಬಯಸ್ತೀವಿ, ಆದಷ್ಟು ಬೇಗ ಸೆಟಲ್ಮೆಂಟ್ ಆಗ್ಲಿ. ಬಹುಶಃ ಕಾಮತ್ ಸಾಬ್ ಅವರದ್ದು ವ್ಯಾಲ್ಯೂಯೇಷನ್ ಇತ್ಯಾದಿ ಮಾಡ್ತಿದ್ದಾರೆ. ಆದ್ರೆ ಅಲ್ಟಿಮೇಟ್ಲಿ ನನ್ನ ಪ್ರಕಾರ ಸೆಟಲ್ಮೆಂಟ್ ಇಬ್ರು ಅಣ್ಣ ತಮ್ಮ ಮಾಡ್ತಾರೆ, ಮತ್ತೆ ಯಾರು ಮಾಡಲ್ಲ. ಮತ್ತೆ ಸ್ಟ್ಯಾಂಪ್ ಹಾಕ್ಬೇಕಾಗತ್ತೆ ಕೋಕಿಲಾ ಬೇನ್ ಅವರ ತಾಯಿಯವರು. ಬಾಕಿ ಹೊರಗಡೆ ಅವರು ಯಾರೂ ಇಲ್ಲ. ಇಬ್ರು ತುಂಬಾ ಬುದ್ಧಿವಂತರಿದ್ದಾರೆ, ಮೆಚೂರ್ಡ್ ಇದ್ದಾರೆ. ಆದ್ರೆ ನನಗನ್ಸುತ್ತೆ 4 ರಿಂದ 12 ತಿಂಗಳು ಬೇಕು ಅಂತ. ನಾಳೆ ನಾಡಿದ್ದು ಅಂತ ಆಗಲ್ಲ. ಆದ್ರೆ ಸೆಟಲ್ಮೆಂಟ್ ಅಂತ ಖಂಡಿತ ಆಗುತ್ತೆ. ಇಲ್ಲ ಅಂದ್ರೆ ಅನಿಲ್ಗೂ ನಷ್ಟ ಆಗುತ್ತೆ, ಮುಖೇಶ್ಗೂ ನಷ್ಟ ಆಗುತ್ತೆ, ರಿಲಯನ್ಸ್ಗೂ ನಷ್ಟ ಆಗುತ್ತೆ, ಮತ್ತೆ ಧೀರುಭಾಯ್ ಅಂಬಾನಿ ಅವರ ರೆಪ್ಯುಟೇಷನ್ಗೂ ಕೂಡ ನಷ್ಟ ಆಗುತ್ತೆ. ಆದ್ರಿಂದ ಖಂಡಿತ ಆಗುತ್ತೆ ಸೆಟಲ್. ಆದ್ರೆ ಟೈಮ್ ಹಿಡಿಯುತ್ತೆ ಸ್ವಲ್ಪ. ಯಾಕಂದ್ರೆ ವಿಟ್ನೆಸ್ ಅನ್ಫಾರ್ಚುನೇಟ್ಲಿ. ಹಾಗಿದ್ರೆ ನೀವು ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ ಜಿ, ಇದೇನ್ ನನ್ನ ವ್ಯಾಪಾರ ಅಲ್ಲ. ಮತ್ ನನ್ ಮಾತು ಯಾರು ಕೇಳ್ತಾರೆ? ನಾನು ತುಂಬಾ ಚಿಕ್ಕ ವ್ಯಕ್ತಿ, ನನ್ನ ಮಾತನ್ನ ಯಾರು ಕೇಳಲ್ಲ. ಇದಾಗಿತ್ತು ನಮ್ಮ ಆರೋಪಗಳು ರಾಹುಲ್ ಬಜಾಜ್ ಅವರ ಮೇಲೆ ಮತ್ತೆ ಅವರ ಸ್ಪಷ್ಟನೆ. ಈಗ ಸಮಯ ಆಗಿದೆ ಇವತ್ತಿನ ಜಡ್ಜ್ RC ಭಾರ್ಗವ್ ಅವರ ತೀರ್ಪಿಗೆ. ನಾನು ಅನ್ಕೋತೀನಿ ಅದೇನಂದ್ರೆ ಬಜಾಜ್ ಸಾಬ್ ಅವರು ವಕೀಲರಾಗೋಕ್ ಓದಿದ್ರೋ ಅದನ್ನ ಪೂರ್ತಿಯಾಗಿ ಉಪಯೋಗಿಸಿದ್ರು ಇವತ್ತು, ಮತ್ತು ತಮ್ಮ ಸ್ಪಷ್ಟನೆಯನ್ನ ತುಂಬಾ ಬುದ್ಧಿವಂತಿಕೆಯಿಂದ ಪ್ರಸ್ತುತಪಡಿಸಿದ್ರು. ಹಾಗಾಗಿ ನೀವು ಜಾಸ್ತಿ ಮಾತಾಡ್ತೀರಾ ಅನ್ನೋ ಒಂದೇ ಚಾರ್ಜ್ ನಿಮ್ ವಿರುದ್ಧ ಉಳಿಯುತ್ತೆ. ಅದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಏನಾಗ್ಬೇಕು ಅಂದ್ರೆ ನನ್ ಪ್ರಕಾರ, ಹಾಗೆ ಜನತೆನೂ ಈ ಶಿಕ್ಷೆನ ಒಪ್ಕೋತಾರೆ, ಅದೇನಂದ್ರೆ ಮುಂದೆ ನಿಮ್ಗೆ ಯಾವ ಕೆಲ್ಸ ಅಂತೂ ಇರಲ್ಲ ಕಂಪನಿಯಲ್ಲಿ. ಅದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಏನಪ್ಪಾ ಅಂದ್ರೆ ನೀವು ಪ್ರತಿದಿನ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಭಾಷಣ ಮಾಡ್ಬೇಕು. ಭಾಷಣ ಮಾಡೋದು ಅಂದ್ರೆ ಮುಂದಿನ ವರ್ಷದವರೆಗೂ ಪ್ರತಿದಿನ ನೀವು ರೆಕಾರ್ಡ್ ಮಾಡ್ತಾನೆ ಇರ್ತೀರಾ. ಅಂದ್ರೆ 365 ಭಾಷಣ ಮಾಡಬೇಕು ವರ್ಷದಲ್ಲಿ. ಇದೇ ಶಿಕ್ಷೆಯೊಂದಿಗೆ ನಾನು ಈ ಅದಾಲತ್ತಿನ ತೀರ್ಪನ್ನ ಮುಗಿಸ್ತಾ ಇದ್ದೀನಿ. ಇದೇ ನಿರೀಕ್ಷೆಯೊಂದಿಗೆ ರಾಹುಲ್ ಬಜಾಜ್ ಹೀಗೆ ನೇರವಾಗಿ ತಮ್ಮ ಮಾತುಗಳನ್ನ ಹೇಳ್ತಾ ಇರ್ಲಿ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಯಾರು ಸರ್ಕಾರದಲ್ಲಿದ್ದಾರೆ ಮತ್ತೆ ಯಾರು ವಿರೋಧ ಪಕ್ಷದಲ್ಲಿದ್ದಾರೆ ಅಂತ. ಇವತ್ತಿನ ಮೊಕದ್ದಮೆ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಒಂದು ಹೊಸ ಪರ್ಸನಾಲಿಟಿ ಜೊತೆ. ಅಲ್ಲಿವರೆಗೆ ನಮಸ್ಕಾರ.